ಉದ್ಧವ ಯದುವಂಶದ ಶ್ರೀಕೃಷ್ಣನ ಅಪರಂಪಾರ ಭಕ್ತ. ಎಂಥ ಭಕ್ತ ಅಂದರೆ, ಊಟ ಮಾಡಲಿಕ್ಕೆ ಬಾರೋ ಅಂತ ಅಮ್ಮ ಕರೆದ್ರೆ ಪುಟ್ಟ ಬಾಲಕ ಇಲ್ಲ ಕೃಷ್ಣ ಪೂಜೆ ಮಾಡ್ತಿದ್ದೇನೆ ಬರಲ್ಲ ಅಂತಿದ್ದಂತೆ. ಅಂಥ ಭಕ್ತ. ಸಾಮಾನ್ಯ ಭಕ್ತಿ ಅಲ್ಲದ ಉದ್ಧವನ ಭಕ್ತಿಯನ್ನು ನಮಗೆ ಇಡೀ ಮಹಾಭಾರತದ ಕಾಲಘಟ್ಟದಲ್ಲಾಗಲಿ, ಮಹಾಭಾರತ ಕೃತಿಯಲ್ಲಾಗಲಿ, ಶ್ರೀಮದ್ ಭಾಗವತದ ಆರಂಭದಲ್ಲಿ ಗೊತ್ತಾಗುವುದು ಬಿಟ್ಟರೆ ಉದ್ಧವನ ಬಗ್ಗೆ ನಮಗೆ ಏನೂ ಗೊತ್ತಾಗುವುದಿಲ್ಲ. ಆದರೆ ಉದ್ಧವನ ಭಕ್ತಿ ನೋಡಿ, ಅವನು ಇಡೀ ಅಷ್ಟೂ ಕಾಲ ಬದುಕಿನ ಕಾಲಘಟ್ಟದಲ್ಲಿ ಇಡೀ ಕೃಷ್ಣನನ್ನು ನಂಬಿ ಮಾಡಿದ ಭಕ್ತಿಗೆ ಪ್ರತಿಫಲ ಸಿಕ್ಕುವುದು ನಮಗೆ ಗೊತ್ತಾಗೋದು ಅವನ ಶ್ರೀಕೃಷ್ಣ ನಿರ್ಯಾಣದ ಸಮಯದಲ್ಲಿ. ಅಲ್ಲಿವರೆಗೆ ಗೊತ್ತೇ ಆಗಲ್ಲ, ಅವನಿಗೇನು ಪ್ರತಿಫಲ ಸಿಕ್ಕಿದ್ದು ನಮ್ಗೆ ಗೊತ್ತಾಗಲ್ಲ. ಒಂದು ಸಂದರ್ಭ ಬರುತ್ತೆ, ಗೋಪಿಕೆಯರಿಗೆ ಹೋಗು, ಈ ಕಡೆ ಬಂದನಲ್ಲ ಮಥುರೆಗೆ ಕೃಷ್ಣ, ಗೋಪಿಕೆಯರು ನನ್ನನ್ನು ನೆನೀತಿರಬಹುದು, ಅವರು ಹೇಗಿದ್ದಾರೆ ನೋಡಿಕೊಂಡು ಬಾ ಅನ್ನೋದಕ್ಕೆ ಒಂದು ಉದ್ಧವನನ್ನು ಕಳಿಸಿದ್ದಾನೆ ಬಿಟ್ಟರೆ, ಶ್ರೀಕೃಷ್ಣನ ಪ್ರತಿನಿಧಿಯಾಗಿ ಉದ್ಧವ ಹೋಗಿದ್ದಾನೆ ಅನ್ನುವ ಒಂದು ಭಾಗ ಬಿಟ್ಟರೆ ಉದ್ಧವನ ಈ ಭಕ್ತಿಗೆ ನಮಗೆ ಏನೂ ಕಾಣುವುದಿಲ್ಲ ಪ್ರತಿಫಲ. ಆದರೆ ಉದ್ಧವನ ದೊಡ್ಡ ಪುಣ್ಯ ಸಂಪಾದನೆ ಯಾವುದು ಅಂದರೆ, ಭಗವಂತನಿಗೆ ತನ್ನ ನಿರ್ಯಾಣದ ಸಮಯ ಬಂತು ಅಂತ ಗೊತ್ತಾಯಿತು. ಅವನಿಗೆ ಬ್ರಹ್ಮಾದಿಗಳು ಬಂದು ಎಚ್ಚರಿಸ್ತಾರೆ ಹೊರಡಬೇಕು ಅಂತ ಗೊತ್ತಾಯಿತು. ಭಗವಂತ ತಾನು ಹೊರಡ್ತೇನೆ ಅನ್ನುವಾಗ ತನ್ನ ಮಹಾಪ್ರಸ್ಥಾನಕ್ಕೆ ಮೊದಲು ತಾನು ಏನೇನು ಮಾಡಬೇಕು ಅಂತ ಕರ್ತವ್ಯ ನಿರ್ವಹಣೆಗಳನ್ನು ನೆನಪು ಮಾಡಿಕೊಳ್ಳುವಾಗ ಅದರ ಸೂಚನೆಯ ಹಾಗೆ ಉದ್ಧವನಿಗೆ ಏನೋ ಒಂದು ಗೊತ್ತಾಗತ್ತೆ, ಈ ಕೃಷ್ಣ ಹೊರಡ್ತಾನೆ ಅಂತ. ಅವನ ಒಳಗೊಂದು ಆಂತರ್ಯದಲ್ಲಿ ಕೂಗು. ಉದ್ಧವ ಒಂದೇ ಸಮನೆ ಅತ್ತ ಪ್ರಭಾಸಕ್ಕೆ ಹೊರಡಿ ದ್ವಾರಕೆ ಇನ್ನು ಮುಳುಗ್ತದೆ ಅಂತ ಸೂಚನೆ ಕೊಟ್ಟ ಕೃಷ್ಣನನ್ನು ಪರಿಪರಿಯಾಗಿ ಬೇಡಿಕೊಳ್ತಾನೆ ಉದ್ಧವ. ಯಾಕೋ ನೀನು ಹೋಗುವ ಮೊದಲು, ಅವನು ಪ್ರಭಾಸಕ್ಕೆ ಹೋಗುವುದು ಅಂತಲೇ ಹೇಳಿದ್ದು. ಉದ್ಧವ ಹೇಳ್ತಾನೆ, ನೀನು ಹೋಗುವ ಮೊದಲು ನನಗೆ ನೀನಿಲ್ಲದೆ ಸಾಧ್ಯವಿಲ್ಲ ಕೃಷ್ಣ. ನೀನು ನನಗೆ ನಿನ್ನನ್ನಲ್ಲದೆ ಇನ್ನೇನನ್ನೂ ಕೊಟ್ಟರೂ ನನಗೆ ಬೇಡ. ನನಗೆ ನಿನ್ನ ಆ ಆಂತರ್ಯದ ನಾನು ಅಪೇಕ್ಷಿಸುವ ಅಷ್ಟನ್ನು ನನಗೆ ಪಡೆಯುವ ಹಂಬಲವಿದೆ, ಆಸೆ ಇದೆ, ಅಪೇಕ್ಷೆ ಇದೆ. ನನಗೆ ನಿನ್ನನ್ನು ತೋರಿಸು, ನಿನ್ನನ್ನು ಕರುಣಿಸು ಅಂತ ಕೂಗಿಕೊಳ್ತಾನೆ. ಉದ್ಧವನಿಗೆ ಕೃಷ್ಣ ಹೇಳ್ತಾನೆ, ಕಾಲ ಸಮೀಪಿಸಿದ ಹಾಗೆ ಎಲ್ಲವೂ ಮುಕ್ತಾಯ ಆಗಲಿಕ್ಕಿದೆ. ಆದರೆ ನಿನ್ನ ಭಕ್ತಿಗೆ ನಾನು ಎಷ್ಟು ಮೆಚ್ಚಿದ್ದೇನೆ ಎಂದರೆ, ನಾನು ನಿನಗೆ ಏನನ್ನಾದರೂ ಕೊಟ್ಟು ಹೋಗಲೇಬೇಕು. ನಿನಗೆ ನಾನು ನನ್ನಲ್ಲಿರುವ ಏನನ್ನೋ ಕೊಟ್ಟು ಹೋಗುವುದಕ್ಕೆ ನನ್ನನ್ನು ನಾನು ಅರ್ಪಿಸಿಕೊಳ್ಳದಿದ್ದರೆ ನಾನು ನಿನ್ನ ಭಕ್ತಿಗೆ ಚ್ಯುತಿ ಮಾಡಿದ ಹಾಗೆ. ಅಂಥ ನಿನ್ನ ಭಕ್ತಿ ಸಾಮಾನ್ಯವಲ್ಲ. ಆ ಭಕ್ತಿಗೆ ಫಲಪ್ರದವಾಗುವ ಹಾಗೆ ನಾನು ನನ್ನನ್ನೇ ಅರ್ಪಿಸಿಕೊಂಡು ಈ ಶ್ರೀಮದ್ ಭಾಗವತದ ಒಳಗಿದ್ದೇನೆ. ಈ ಶ್ರೀಮದ್ ಭಾಗವತವನ್ನು ನಾನು ನಿನಗೆ ಉಪದೇಶಿಸುತ್ತೇನೆ. ಅದನ್ನು ಪಡೆದು ನಾನೇ ನಿನ್ನೊಳಗೆ ಅಂತರ್ಗತನಾಗಿದ್ದೇನೆ ಅನ್ನುವ ಭಾವದಿಂದ ನೀನು ನಡೆ ಅನ್ನುವ ಭರವಸೆಯ ಜೊತೆಗೆ ಭಗವಂತ ಸಾಕ್ಷಾತ್ ತಾನು ಏನಿದ್ದನಲ್ಲ ಅದನ್ನು ಕರಗಿಸಿ ಆ ಶ್ರೀಮದ್ ಭಾಗವತದ ಒಳಗೆ ತಾನು ಪ್ರವೇಶಿಸಿ ಅಖಂಡ ಘನ ವಸ್ತುವನ್ನಾಗಿ ಮಾಡಿಕೊಟ್ಟನಂತೆ ಉದ್ಧವನಿಗೆ. ಹೀಗೆ ಉದ್ಧವ ಪಡೆದ ಆ ಮಹಾಭಗವಂತನ ಅನುಗ್ರಹದ ಭಾಗವತವನ್ನು ಕೇಳಿದ ನಂತರ ಕೃಷ್ಣ ಪ್ರಭಾಸದಲ್ಲಿ ಇರ್ತಾನೆ, ತಾನು ಹೋಗಬೇಕು ಅಂತ ಭಾವಿಸ್ತಾನೆ ಉದ್ಧವ. ಕೃಷ್ಣ ಹೇಳ್ತಾನೆ, ನೀನು ಬರುವುದಲ್ಲ, ನನ್ನ ಕೆಲಸ ನಿನ್ನ ಜೊತೆಗೆ ಮುಗಿದಿದೆ, ನೀನು ಈಗ ನನ್ನ ಕೆಲಸವನ್ನು ಮುಂದುವರಿಸಲಿಕ್ಕಿದೆ. ಹೊರಡು. ಎಲ್ಲಿಗೆ? ಬದರಿಯ ಆ ಪರ್ವತ ಇದೆಯಲ್ಲ, ಬದರಿಕಾ ಆಶ್ರಮ ಅಂತ, ಬದರಿ ಅಂತ ನಾವು ಯಾವುದನ್ನು ಹೇಳ್ತೇವೆ, ಅಲ್ಲಿ ಹೋಗು, ನೀನು ವಾಸವಾಗಿರು. ಯಾರು ನನ್ನನ್ನು ಅಪೇಕ್ಷಿಸಿ ಬರುತ್ತಾರೆ ಅವರಿಗೆ ಇದನ್ನು ಉಪದೇಶಿಸು. ನಾವು ಯಾಕೆ ಎಲ್ಲರೂ ಬದರಿಗೆ ಹೋಗೋದು ಅಂದರೆ ಇದು ಕಾರಣ. ಅಲ್ಲಿ ಹೋಗಿ ಹಸಿದು ಕೂತವನಿಗೆ ಶ್ರೀಕೃಷ್ಣ ಉದ್ಧವನ ಮೂಲಕ ಬಂದು ಕಾಣಿಸಿಕೊಳ್ತಾನೆ, ಅಥವಾ ನಾವು ಅವನನ್ನು ಕೇಳ್ತೇವೆ. ಉದ್ಧವ ಇನ್ನೂ ಅಲ್ಲೇ ಇದ್ದಾನೆ.
ಉದ್ಧವನನ ಯದುವಂಶದಿಂದ ಇಷ್ಟೂ ಜನರನ್ನು, ಯದುವಂಶೀಯರು ಆಲ್ಮೋಸ್ಟ್ ಇಲ್ಲವಾದಾಗ ಉದ್ಧವನನ್ನು ಮಾತ್ರ ಕಳಿಸ್ತಾನೆ ಭಗವತ್ ತತ್ವದ ಒಂದು ಜೋಪಾನ ಮಾಡುವ ಜವಾಬ್ದಾರಿಗಾಗಿ. ಹಾಗೆ ಭಾಗವತವನ್ನು ತಿಳಿದ ಆ ಉದ್ಧವ ಅಲ್ಲಿ ಹೋಗಿ ಕೂತ್ಕೊಳ್ಳುವುದಕ್ಕೆ ಹೊರಡುವಾಗ ಯಮುನಾ ನದಿಯ ದಡದಲ್ಲಿ ಇನ್ನೂ ಇವನು ಬದರಿ ದಾರಿಯಲ್ಲಿದ್ದಾನೆ. ವಿದುರ ಭೇಟಿಯಾಗ್ತಾನೆ. ವಿದುರ ಯಾಕೆ ತೀರ್ಥಯಾತ್ರೆಗೆ ಹೋದ, ಯಾಕೆ ಯುದ್ಧ ಮಾಡಲಿಲ್ಲ? ತುಂಬ ಸಂಭಾವಿತ, ಅಷ್ಟು ಒಳ್ಳೆಯ ಒಬ್ಬ ಸಾತ್ವಿಕ. ಈ ವಿದುರ ಯಾರು? ಇವನು ಅಣಿಮಾಂಡವ್ಯ ಅಂತ ಮುಂದೆ ಹೆಸರು. ಮಾಂಡವ್ಯ ಋಷಿಗಳು ಒಂದು ಕಾಲಕ್ಕೆ, ನಾನು ಹೇಳಿದೆನಲ್ಲ ಆಗಲೇ, ಶಮೀಕ ಋಷಿಗಳ ಸಮಾಧಿಸ್ಥ ಅವಸ್ಥೆ ಅಂತ, ಅಂಥದೇ ಒಂದು ಮೌನ ತಪಸ್ಸಿಗೆ ಕುಳಿತ ಮಾಂಡವ್ಯ ಋಷಿಗಳಿದ್ದರು. ಎಂಥ ಮೌನ ಅಂದರೆ ನಮ್ಮ ಮೌನದ ಹಾಗಲ್ಲ. ನಮ್ಮ ಮೌನದಲ್ಲಿ ಮನಸ್ಸು ಮಾತಾಡ್ತಾ ಇರ್ತದೆ, ನಾವು ಬಾಯಲ್ಲಿ ಮಾತ್ರ ಮಾತಾಡಲ್ಲ. ಆದರೆ ಮನಸ್ಸಿನಲ್ಲಿ ಅದು ಇದು ಲೆಕ್ಕಾಚಾರ ಕಂಡಪಟ್ಟೆ ಮಾತು. ಬಹುಶಃ ಮೌನ ಇದ್ದವರಿಗೆ ಜಾಸ್ತಿ ಮಾತು ನಮ್ಮಲ್ಲಿ. ಆದರೆ ಕಾಷ್ಠ ಮೌನ ಅಂತಿದೆ, ಕಟ್ಟಿಗೆ ಹಾಗಿರೋದು ಅಂತ. ಅಲ್ಲಿ ಮಾತೇ ಇಲ್ಲ. ಕೆಲವರು ಸನ್ಯಾಸಿಗಳು ತಾವು ಮಾತಾಡಲ್ಲ ಅಂತ, ಇವತ್ತು 2 ದಿನ ನಾವು ಮಾತಾಡಲ್ಲ ಅಂತ ಕೂತ್ಕೋತಾರೆ. ಅವರು ಕಾಫಿ ತಂದು ಕೊಡಿ ಅಂತ ಬರ್ಕೊಡ್ತಾರೆ. ಮೌನ ಅಲ್ಲ ಅದು, ಮೌನ ಅಲ್ಲ ಅದು. ಅಂದರೆ ನಾನು ಅವರನ್ನು ಉಪೇಕ್ಷೆ ಮಾಡ್ತೇನೆ ಅಂತ ಅಲ್ಲ, ಮೌನ ಅಲ್ಲ ಅದು ಅಂತ. ಅದು ಸ್ವಲ್ಪ ಸಂಯಮ, ಯಾವುದು ಮಾತಾಡದ ಹಾಗೆ ನೋಡುವುದು. ಕಾಷ್ಠ ಮೌನ ಅಂದರೆ ಒಳಗೂ ಹೊರಗೂ ಭಾವದಲ್ಲೂ ಮನದಲ್ಲೂ ಎಲ್ಲಿಯೂ ಕೂಡ ಮಾತಿಲ್ಲದ ಒಂದು ಸ್ಥಿತಿ. ಹಾಗಾಗಿ ಮಾತಾಡೋದೇ ಇಲ್ಲ ಅವರು. ಅರ್ಥಾತ್ ಕೇಳುವುದಿಲ್ಲ ಅಂತಲ್ಲ ಯಾರು ಹೇಳಿದ್ದು, ಕೇಳದೇ ಇರುವಷ್ಟು ಕಾಷ್ಠ ಮೌನ. ಹಾಗೊಂದು ಸ್ಥಿತಿಯಲ್ಲಿ ಕೂತಿದ್ದಾರೆ. ಅದು ಒಂದು ತಪಸ್ಸಿನ ಭಾಗವಾಗಿ. ಯಾರೋ ಡಕಾಯಿತರು ಓಡಿಕೊಂಡು ಬಂದು, ಈ ಡಕಾಯಿತರು ಒಂದು ಸುರಕ್ಷಿತ ಜಾಗ ಬೇಕು ಅಂತ ಮಾಂಡವ್ಯ ಋಷಿಗಳ ಆಶ್ರಮದ ಒಳಗೆ ಹೋಗಿ ಕೂತ್ಕೊಳ್ತಾರೆ. ಋಷಿಗಳು ಹೊರಗಿದ್ದಾರೆ ಕಾಷ್ಠ ಮೌನದಲ್ಲಿ. ದೊರೆಯ ಹುಡುಕಿಕೊಂಡು ಬಂದ ಸೇನಾಪತಿಗಳು, ಸೇನೆಯ ಜನರು, ಇಲ್ಲಿ ಸೈನಿಕರು ಕೇಳ್ತಾರೆ, ಇಲ್ಲಿ ನಮ್ಮನ್ನು ಒಟ್ಟು ಮನಸ್ಸಿಗೆ ಕಣ್ಣಿಗೆ ಸಿಕ್ಕದ ಹಾಗೆ ಓಡಿ ಹೋಗುವಂತಹ ಒಂದಿಷ್ಟು ಡಕಾಯಿತರು ದಾರಿ ತಪ್ಪಿಸಿಕೊಂಡು ಬಂದಿದ್ದಾರೆ, ನಮ್ಮನ್ನು ಅಡ್ಡಾದಿಡ್ಡಿ ಓಡಾಡಿಸಿ. ಅವರೇನಾದರೂ ಇತ್ಲ ಬಂದ್ರ ಅಂತ ಕೇಳಿ ಇವರಿಗೆ ಕೇಳುವುದಿಲ್ಲದ ಹಾಗೆ ಕಾಷ್ಠ ಮೌನ. ಉತ್ತರಿಸೋದಿಲ್ಲ ಇವರು ಉತ್ತರಿಸದೇ ಇರುವುದು ಈ ಸೈನಿಕರಿಗೆ ಅರ್ಥ ಆಗಲ್ಲ. ಅವರು ಒಳಗೆ ಹೋಗಿ ನೋಡ್ತಾರೆ, ಡಕಾಯಿತರು ಅಲ್ಲಿ ಒಳಗಿದ್ದಾರೆ. ಅರ್ಥ ಏನಾಯಿತು ಅವರಿಗೆ? ಡಕಾಯಿತರನ್ನು ಇವನೇ ರಕ್ಷಣೆ ಮಾಡಿದ್ದಾನೆ, ಅದಕ್ಕೆ ಮೌನ ಇದ್ದ. ತೀರ್ಮಾನ ಮಾಡ್ತಾರೋ ಮಾಡಿ ಆ ಡಕಾಯಿತರನ್ನು ತೊಗೊಂಡೋಗಿ ರಾಜನಿಗೆ ಒಪ್ಪಿಸಿ, ಇವನೇ ಈ ಋಷಿ ಆಶ್ರಯ ಕೊಟ್ಟವ, ಸುಮ್ಮನೆ ಕೂತಿದ್ದ ನಾವು ಹೋದಾಗ ಅಂತ ಅದನ್ನು ಹೇಳಲಾಯಿತು. ಮಾಂಡವ್ಯರಿಗೆ ರಾಜ ಡಕಾಯಿತರಿಗೆ ಕೊಡುವ ಹಾಗೆ ಒಂದು ಕಬ್ಬಿಣದ ಶೂಲವನ್ನು ಪೃಷ್ಠಕ್ಕೆ ಸೇರಿಸಿ ಕೊಲ್ಲುವ ಶಿಕ್ಷೆಯನ್ನು ಕೊಡುತ್ತಾನೆ. ಈ ಶಿಕ್ಷೆಯನ್ನು ಉಳಿದವರು ಅನುಭವಿಸಿ ಸತ್ತಿರ್ಬೋದು. ಮಾಂಡವ್ಯರು ಮಹಾ ಋಷಿಗಳಾದ್ದರಿಂದ ಅವರು ಅದರಿಂದ ಸಾಯಲಿಲ್ಲ. ಅವರು ಅದರ ಸಹಿತವಾಗಿ ತಪಸ್ಸಿನ ಭಾಗವಾಗಿ ಪೃಷ್ಠದ ನೋವಿನ ಜೊತೆಗೆ ತಾನು ಬದುಕಿದ್ರು. ಕೆಲ ದಿನಗಳಲ್ಲೋ ಕಾಲಾಂತರದಲ್ಲೋ ರಾಜನಿಗೆ ತನ್ನ ತಪ್ಪಿನ ಅರಿವಾಯಿತು. ಆಗ ಅವನು ಪೃಷ್ಠಕ್ಕೆ ಹಾಕಿದ್ದ ಆ ಶೂಲವನ್ನು, ಕಬ್ಬಿಣದ ಶೂಲವನ್ನು ತೆಗೆದು ಮಾಂಡವ್ಯರನ್ನು ನೆಲಕ್ಕೆ ಬದುಕಿಸುವ ಒಂದು ಪ್ರಯತ್ನ ಮಾಡ್ತಾನೆ. ಮಾಡುವ ಹೊತ್ತಿನಲ್ಲಿ ಅಕಸ್ಮಾತ್ತಾಗಿ ಒಂದು ತುಣುಕು ಚೂರು ಕಬ್ಬಿಣ ಉಳಿದು ಬಿಡುತ್ತದೆ, ತೆಗೀಲಿಕ್ಕೆ ಬರದೆ ಅದು ಸಿಕ್ಕಿಕೊಳ್ತದೆ. ಇವರಿಗೆ ನಿರಂತರ ವೇದನೆ. ನನಗೆ ಮೂಲವ್ಯಾಧಿ ನೆನಪಾಗೋದು, ಅಣಿಮಾಂಡವ್ಯರ ಹಾಗೆ. ಒಂದು ಆಣಿ, ನಮ್ಮಲ್ಲೂ ಹೇಳೋದು ಹಾಗೆ ನೋಡಿ, ಒಂದು ಆಣಿ ಬಂದ ಹಾಗಾಗಿದೆ ನಮಗೆ ಮೂಲವ್ಯಾಧಿ ಅಂದರೆ ಅಂತ. ಒಂದು ಥರದಲ್ಲಿ ನಾವೆಲ್ಲ ಮಾಂಡವ್ಯ ಋಷಿಗಳ ಹಾಗೆ ಏನೋ ಮಾಡಿದ್ದೇವೋ. ಈ ಆಣಿ ಅಂತ ತುಳುವಲ್ಲಿ ಅದು ಅಣಿ, ನಾವು ತುಳುವಿಗಾಗುವ ಅದನ್ನು ಆಣಿ ಅಂದ್ವಿ. ಮೊಳೆಯಂಥ ಭಾಗವನ್ನು ಉಳಿಸಿಕೊಂಡು ಮಾಂಡವ್ಯರು ಬದುಕಿದ್ದರಿಂದ ಅವರಿಗೆ ಅಣಿಮಾಂಡವ್ಯರು ಅಂತ ಹೆಸರಾಯಿತು. ಈ ಅಣಿಮಾಂಡವ್ಯರಿಗೆ ಕೋಪ ಬಂತು. ನಾನು ಏನೋ ತಪ್ಪು ಮಾಡಿದೆ, ನನಗೆ ಯಾಕೆ ಈ ಶಿಕ್ಷೆ ಕೊಟ್ಟ ಅಂತ ನೇರ ಯಮನನ್ನು ಮುಖಾಮುಖಿ ಆಗ್ತಾರೆ. ಯಮ ಹೇಳ್ತಾನೆ, ನೀನು ಬಾಲ್ಯದಲ್ಲಿ ನಿನಗೆ ಗೊತ್ತಿಲ್ಲದ ದಿನಗಳಲ್ಲಿ ದರ್ಭೆಯಂತಹ ಹರಿತವಾದ ಹುಲ್ಲಿನಿಂದ ಈ ಚಿಟ್ಟೆಯಂತಹ ಪ್ರಾಣಿಗಳನ್ನು ಇಟ್ಕೊಂಡು ಅವುಗಳ ಪೃಷ್ಠಭಾಗಕ್ಕೆ ಚುಚ್ಚುತ್ತಿದ್ದಿ, ಅದಕ್ಕೆ ನಿನಗೆ ಈ ಶಿಕ್ಷೆ ಅಂತ. ಅಣಿಮಾಂಡವ್ಯರಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ.
ಇನ್ನೂ ಬುದ್ಧಿ ಬೆಳೆಯದ ಬಾಲ ಅವಸ್ಥೆಯಲ್ಲಿ ಮಾಡಿದ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಡ್ತೀಯಾ? ಇದು ನನಗೆ ತಿಳಿದು ಮಾಡಿದ್ದಲ್ಲ, ತಿಳಿಯದೇ ಮಾಡಿದ ತಪ್ಪು. ಬಾಲಾಪರಾಧ ಕ್ಷಮಾರ್ಹ ಆಗಬೇಕು ಅನ್ನುವುದಕ್ಕೆ ಅಣಿಮಾಂಡವ್ಯರು ಸಾಕ್ಷಿ. ಮುಂದೆ ಅದೇ ಕಾನೂನಾಗ್ತದೆ. ಅದಕ್ಕೆ ನಮ್ಮಲ್ಲಿ ಬಂತು ನೋಡಿ, ಬಾಲಾಪರಾಧ ಶಿಕ್ಷಾರ್ಹವಲ್ಲ ಅಂತ. 14 ವರ್ಷ ಏನೋ ಒಂದು ಫಿಕ್ಸ್ ಮಾಡಿತ್ತು ನಮ್ಮ ದೇಶ ಅಥವಾ ಕಾನೂನು. ಹಾಗೆ ಮಾಡುವುದರ ಹಿಂದೆ ಇದೆಲ್ಲ ಇವೆ. ಆಗ ಅಣಿಮಾಂಡವ್ಯರು ಏನು ಶಾಪ ಕೊಡ್ತಾರೆ ಅಂದರೆ, ಕಾರಣವಿಲ್ಲದೆ ನಾನು ವೇದನೆ ಅನುಭವಿಸುವಂತೆ ಮಾಡಿದ ಈ ತಪ್ಪಿಗಾಗಿ ನೀನು ಒಂದು ಹೀನ ಯೋನಿಯಲ್ಲಿ ಮನುಷ್ಯನಾಗಿ ಭೂಲೋಕದಲ್ಲಿ ಹುಟ್ಟು. ಹಾಗೆ ಹುಟ್ಟಿದ ಯಮಾಂಶನೇ ವಿದುರ. ಈ ವಿದುರ ಇಡೀ ಜೀವನದಲ್ಲಿ ದುರ್ಯೋಧನ ಒಬ್ಬನನ್ನು ಕೊಂದರೆ ಅಥವಾ ಸಾಯಿಸಿದರೆ, ನೀನು ನಿನ್ನ 99 ಮಕ್ಕಳ ಜೊತೆಗೆ ಒಳ್ಳೆಯ ರಾಜ್ಯ, ಒಳ್ಳೆಯ ಸಂಪತ್ತು, ಒಳ್ಳೆಯ ಜಗತ್ತು ಮತ್ತು ಪಾಂಡವರ ಜೊತೆಗಿನ ಸೌಹಾರ್ದ ಬದುಕನ್ನು ನೋಡ್ತಿ. ಅವನನ್ನೊಬ್ಬನನ್ನು ಕೊಲ್ಲುವಂತ ದುರ್ಯೋಧನ ಹುಟ್ಟಿದಂದಿನಿಂದ ಹೇಳ್ತಾ ಇದ್ದವ, ಏನೂ ಭಯವಿಲ್ಲದೆ. ಅವನು ಇನ್ನು ಕೊನೆಯ ಹಂತ, ಇನ್ನೇನು ಸಂಧಾನವೋ ಯುದ್ಧವೋ ಅನ್ನೋ ಹಂತದಲ್ಲೂ ಕೂಡ ವಿದುರ ಆಗಲೂ ಹೇಳ್ತಾನೆ, ನಾನು ಈಗಲೂ ನಿನಗೆ ಹೇಳುತ್ತೇನೆ ಧೃತರಾಷ್ಟ್ರ, ಈಗಲೂ ನಿನಗೆ ಸಮಯ ಅವಕಾಶವಿದೆ. ದುರ್ಯೋಧನ ಒಬ್ಬನನ್ನು ಮುಗಿಸಿಬಿಡು, ಈ ಯಾವ ಯುದ್ಧವೂ ನಡೆಯುವುದಿಲ್ಲ. ಅಣ್ಣ ತಮ್ಮಂದಿರು ಸೌಹಾರ್ದಯುತವಾಗಿ ಚೆನ್ನಾದ ರಾಜ್ಯಾಡಳಿತ ನಡೆಯುತ್ತದೆ, ಪ್ರಯತ್ನಿಸುವಂತ ಎದುರಿಗೆ ಹೇಳುತ್ತಾನೆ ದುರ್ಯೋಧನನದ್ದು. ಯಾವನಿವ ಶೂದ್ರ ನೋಡಿ, ಪ್ರಥಮ ಬಾರಿಗೆ ರಾಜಕಾರಣಿಗಳು ಜಾತಿಯ ಮಾತಾಡಿದ್ದು. ಎಲ್ಲೂ ಕೂಡ ಜಾತಿಯ ಉಲ್ಲೇಖ ನಮ್ಗೆ ಅಲ್ಲಿ ಇಡೀ ಮಹಾಭಾರತದಲ್ಲಿ ಬರೋದಿಲ್ಲ. ಮತ್ತು ಜಾತಿಯನ್ನು ಉಲ್ಲೇಖ ಮಾಡಿ ಅವರಿಗೆ ಭಾರೀ ವ್ಯವಸ್ಥೆ ಮಾಡಿಕೊಡ್ತೇವೆ, ಅವರನ್ನು ಹೀನವಾಗಿ ಕಾಣ್ತೇವೆ ಅನ್ನುವ ಎಲ್ಲ ಪರಿಸ್ಥಿತಿಯನ್ನು ಉಂಟು ಮಾಡಿದ್ದು ರಾಜಕಾರಣಿಗಳೇ, ಆಗಲಿಂದ ಈಗಿನವರೆಗೆ. ಇನ್ಯಾರೂ ಮಾಡಿಲ್ಲ. ನಮ್ಮಷ್ಟಕ್ಕೆ ಬಿಟ್ಟರೆ ನಮಗೆ ಆ ಸಮಸ್ಯೆ ಇಲ್ಲ. ನನ್ನನ್ನು ಕೇಳಿದರೆ ನಾವು ವೈಯಕ್ತಿಕವಾಗಿ ಎಷ್ಟೋ ಸುಧಾರಿಸಿಕೊಂಡಿದ್ದೇವೆ. ನಮ್ಮ ಮನೆಗಳಿಗೆ ನೀವುಗಳು, ನಿಮ್ಮ ಮನೆಗಳಿಗೆ ನಾವುಗಳು ಹೋಗುವ ಒಂದು ಆಂತರ್ಯ ನಮ್ಮಲ್ಲಿ ಎಷ್ಟು ಬೆಳವಣಿಗೆ ಆಗಿದೆ. ಅದನ್ನು ಒಡೆಯುವ, ನಮ್ಮನ್ನು ಆದಷ್ಟು ಭೇದ ಉಂಟು ಮಾಡುವ, ನಮ್ಮ ಜೊತೆಗೆ ಎಂದೂ ಕೂಡ ಸೌಹಾರ್ದತೆ ಇಲ್ಲದ ಹಾಗೆ ದ್ವೇಷಕಾರುವ ಸ್ಥಿತಿಯನ್ನು ಉಂಟು ಮಾಡುವುದೆಲ್ಲ ರಾಜಕಾರಣಿಗಳು. ನಮಗೆ ಎಚ್ಚರ ತಪ್ಪಿದ್ದೇವೆ ನಾವು ಏನು ತಿಳ್ಕೊಂಡಿದ್ದೇವೆ, ಈ ಜಾತಿ ವ್ಯವಸ್ಥೆ ಸುಮಾರು ಅಲ್ಲ. ಅದು ಜಾತಿ ಒಂದು ಎಲ್ಲಿ ಇಲ್ಲ ಸ್ವಾಮಿ, ವ್ಯವಸ್ಥೆಯಲ್ಲಿ ಭೇದ, ಮೇಲ್ವರ್ಗ ಕೆಳವರ್ಗ ಅಂತ ವಿದೇಶಕ್ಕೆ ಹೋದರೆ, ಕಲರ್ ಅಂತ ಇನ್ನೊಂದು ರೀತಿಯಿಂದ, ಏನಾದರೂ ಶ್ರೀಮಂತ ಬಡವ ಅಥವಾ ಪೋಸ್ಟಿನ ದೃಷ್ಟಿಯಿಂದ ಅವನ ಅಂಥ ಉದ್ಯೋಗದಲ್ಲಿದ್ದವ ದೊಡ್ಡವ ಇವ ಅಲ್ಲ, ಎಲ್ಲಿಯಾದರೂ ಒಂದು ಈಕ್ವಾಲಿಟಿ ಅನ್ನೋದು ಜಗತ್ತಿನ ಎಲ್ಲಿ ಇದೆ? ಸಿಂಹ, ಹುಲಿ, ಮೊಲ ಮತ್ತೊಂದು, ಜಗತ್ತಿನಲ್ಲಿ ಎಲ್ಲವೂ ಭಿನ್ನ ಭಿನ್ನವಾಗಿ ಬದುಕ್ತಾವಲ್ಲ ಒಟ್ಟಿಗೆ. ಒಂದೇ ಕಾಡಿನಲ್ಲಿ ಒಂದು ಮೊಲನೂ ಬದುಕುತ್ತೆ, ಒಂದು ಸಿಂಹನೂ ಬದುಕುತ್ತೆ, ಒಂದು ಹುಲಿನೂ ಬದುಕುತ್ತೆ, ಒಂದು ಜಿಂಕೆನೂ ಬದುಕುತ್ತೆ. ಸಂದರ್ಭಗಳು ಬಂದ ಹಾಗೆ ತಮ್ಮ ಬದುಕಿನ ರೋಲ್ ಪ್ಲೇಯನ್ನು ಅಷ್ಟಕ್ಕೆ ಒಪ್ಪಿಸಿಕೊಳ್ತವೆ, ತಾವು ಸರ್ವೈವ್ ಆಗ್ತವೆ. ಇದು ಯುನಿಟಿಯನ್ನು ನಿಜವಾಗಿ ಅರ್ಥೈಸಿಕೊಳ್ಳಬೇಕಾದ ರೀತಿ. ನಮ್ಮ ಜೊತೆಗೆ ಐಕ್ಯ ಬಳುವರು ಇದ್ದಾರೆ. ಆದರೆ ಆ ಐಕೆ ಬಳುವಾರ್ ಅನ್ನುವವರು ಮುಸ್ಲಿಂ ಪ್ರತಿನಿಧಿ ಆದಾಗ, ಮುಸ್ಲಿಮರ ದೋಷಗಳನ್ನು ಹೇಳುವಾಗ, ನಾವು ಇಸ್ಲಾಂ ಧರ್ಮದ ಸ್ಥಿತಿ ಮಾತಾಡುವಾಗ ಐಕೆ ಬಳುವಾರ್ ವ್ಯಕ್ತಿಯಾಗಿ ಬಿಡ್ತಾರೆ. ಸಮಷ್ಟಿ ಆದಾಗ ದೋಷ ಬಂದುಬಿಡತ್ತೆ. ಈ ಥರದ ಪರಿಭಾವನೆ ನಮಗೆ ಎಲ್ಲ ಸಂದರ್ಭದಲ್ಲೂ ಸಾಧ್ಯ ಆಗಬೇಕು. ಯಾಕೆ ಸಾಧ್ಯ ಆಗೋದಿಲ್ಲ ಅಂದರೆ, ನಾವು ಅದನ್ನು ಜನರಲೈಸ್ ಮಾಡ್ತೇವೆ. ಜನರಲೈಸ್ ಅಲ್ಲ, ಜಗತ್ತಿನಲ್ಲಿ ಒಳ್ಳೆಯವರು ಎಲ್ಲ ಕಡೆ ಇದ್ದಾರೆ. ಧೃತರಾಷ್ಟ್ರನಲ್ಲಿ ಎಂತೆಂಥ ಒಳ್ಳೆ ಕ್ವಾಲಿಟೀಸ್ ಇವೆ ಗೊತ್ತಾ? ಕರ್ಣನಲ್ಲಿ ಎಂತೆಂಥ ಒಳ್ಳೆಯ ಅಂಶಗಳಿವೆ. ದುಷ್ಟರು ಯಾಕಾದರೂ ಅದನ್ನು ತಿಳ್ಕೋಬೇಕು, ನಾವು ದುಷ್ಟತನದಿಂದ ದೂರ ಬರಬೇಕು. ಈ ಥರ ಈ ಮನುಷ್ಯ ಏನು ಹೇಳಿದ ಅಂದರೆ, ಅವನು ಯಾವನವ ಶೂದ್ರ, ಒಬ್ಬ ದಾಸಿ ಪುತ್ರ, ನಮ್ಮ ಮನೆಯಲ್ಲಿ ಹುಟ್ಟು ನಮ್ಮ ಅನ್ನವನ್ನೇ ಊಟ ಮಾಡಿ ನಮ್ಮ ಸಾವನ್ನು ಅಪೇಕ್ಷೆ ಪಟ್ಟು ಆ ಶತ್ರುಗಳ ಒಳಿತನ್ನು ಅಪೇಕ್ಷೆ ಪಡ್ತಿದ್ದಾನೆ, ಅವನನ್ನು ದೂಡಿ ಹೊರಗೆ ಅಂತ. ಇದು ವಿದುರನಿಗೆ, ಸಾಕ್ಷಾತ್ ಚಿಕ್ಕಪ್ಪನಿಗೆ ದುರ್ಯೋಧನ ಆಡಿದ ಮಾತು, ತಂದೆಯ ಸಮ್ಮುಖದಲ್ಲಿ ಚಿಕ್ಕಪ್ಪನ ಎದುರಿಗೆ. ಆ ಕ್ಷಣಕ್ಕೆ ವಿದುರ ಯಾವ ಮಾತು ಆಡದೆ, ಅವನ ವಿದುರ ನೀತಿ ಎಂಥ ಒಳ್ಳೆಯ ನೀತಿ, ನೀವು ಓದಬೇಕು. ಏನೂ ಮಾತಾಡದೆ ತನ್ನ ಬಿಲ್ಲು ಬಾಣವನ್ನು ಹೊತ್ಕೊಂಡು ಹೊರಟನಂತೆ. ಹೊರಡುವಾಗ ಅನ್ನಿಸ್ತಂತೆ ಅವನಿಗೆ, ಈ ದುರ್ಯೋಧನ ಅನ್ಕೋಬೋದು ನಾನು ಬಿಲ್ಲು ಬಾಣ ತೊಗೊಂಡಿನ ಪಾಂಡವರ ಹತ್ರ ಹೋಗ್ತೀನಿ ಅಂತ. ಅವನಿಗೆ ಅನುಮಾನ ಬೇಡ, ಅಥವಾ ನಾನು ಹಾಗೆ ಹೋಗುವವನಲ್ಲ ಅಂತ ಜಗತ್ತಿಗೆ ಸಾರುವ ಹಾಗೆ ಬಿಲ್ಲು ಬಾಣವನ್ನು ಅಲ್ಲಿ ದ್ವಾರದ ಬಾಗಿಲ ಹತ್ರ ಇಟ್ಟು ಹೋಗಿಬಿಟ್ಟ ಅಂತೆ, ಪ್ರವೇಶ ದ್ವಾರದಲ್ಲಿ.
ಹಾಗೆ ಹೋದವನು ತೀರ್ಥಯಾತ್ರೆ, ಅವನು ಯುದ್ಧದ ಸುದ್ದಿಯಲ್ಲಿಲ್ಲ. ಹಾಗೆ ತಿರುಗಾಡ್ತಾ ಬಂದಿದ್ದಾನೆ, ಯಾವ ಸುದ್ದಿಯೂ ಗೊತ್ತಿಲ್ಲದವ. ಒಂದು ಹಂತದಲ್ಲಿ ಮಹಾಭಾರತದ ಯುದ್ಧ, ಅಲ್ಲೆಲ್ಲ ನಾಶ ಆಗಿದ್ದಾರೆ ತನ್ನ ವಂಶದವರು ಅಂತ ಗೊತ್ತಿರಲಿಕ್ಕೆ ಸಾಕು. ಆದರೆ ಇತ್ತ ಯಾದವ ವಂಶದ ಕಥೆ ಅವನಿಗೆ ಗೊತ್ತಿಲ್ಲ. ಪ್ರಶ್ನೆ ಮಾತಾಡ್ತಾ ಕೂತ್ಕೊಂಡು ಉದ್ಧವನನ್ನು ಕೇಳ್ತಾನೆ, ನೀನು ಹೇಗೆ ಇಲ್ಲಿ, ಹೇಗಿದ್ದಾರೆ ಯದುವಂಶೀಯರು, ಮತ್ತು ಯದುವಂಶದ ಕಥೆಯಲ್ಲಿ ಕೃಷ್ಣ ಹೇಗಿದ್ದಾನೆ, ಎಲ್ಲ ಹಿರಿಯರನ್ನು ಎಲ್ಲ ಪ್ರಶ್ನಿಸ್ತಾನೆ. ಆಗ ಒಂದೊಂದೇ ಉತ್ತರ ಕೊಡ್ತಾ ಉದ್ಧವ ದುಃಖಿಸ್ತಾ ಹೇಳ್ತಾನೆ, ನೀನು ಯಾವ ಯದುವಂಶೀಯರನ್ನು ಕೇಳುತ್ತಿದ್ದೀಯೋ ಅವರು ಈಗ ಇಲ್ಲ ವಿದುರ. ಅವರೆಲ್ಲರೂ ಪ್ರಭಾಸದ ದಡದಲ್ಲಿ ವಾರುಣಿಯನ್ನು ಕುಡಿದು ಸರ್ವನಾಶವಾಗಿದ್ದಾರೆ. ಸಾಕ್ಷಾತ್ ಭಗವಂತ ತಾನು ಕೂಡ ಅರಳಿ ಗಿಡದ ಬುಡದಲ್ಲಿ ತಾನು ಇನ್ನೇನು ತನ್ನ ಮಹಾಪ್ರಸ್ಥಾನಕ್ಕೆ ಸಿದ್ಧನಾದ ಹಾಗೆ ಕುಳಿತಿದ್ದ. ನಾನು ಅಲ್ಲಿ ಹೋಗಿ ಅವನ ಪಾದ ಮುಟ್ಟಿ ಅವನ ಆಶೀರ್ವಾದ ಪಡೆದು ಬರಬೇಕಾದರೆ ನನ್ನ ಕಣ್ಣ ತುಂಬ ಕೃಷ್ಣನನ್ನು ಕಳೆದುಕೊಳ್ಳುವ ದುಃಖ ತುಂಬಿ ತುಳುಕುತ್ತಿತ್ತು. ಆದರೆ ಕೃಷ್ಣ ನನಗೆ ಅಲ್ಲಿ ಒಂದರೆ ಕ್ಷಣ ಇರುವುದಕ್ಕೆ ಬಿಡಲಿಲ್ಲ. ಬಲರಾಮನು ತಾನು ತನ್ನ ಆ ಅವತಾರವನ್ನು ಸಮಾಪ್ತಿ ಮಾಡುವ ಕಡೆಗಿದ್ದಂತೆ ಇತ್ತು. ಎಲ್ಲರೂ ಸತ್ತು ಹೊಡೆದಾಡಿ ಹೋಗಿದ್ದಾರೆ ವಿದುರ, ಯಾರೂ ಉಳಿದಿಲ್ಲ. ಆದರೆ ಅಂಥ ಹೊತ್ತಿನಲ್ಲಿ ಭಗವಂತನ ಕೃಪೆಯಿಂದ ನನಗೆ ಭಗವಂತ ತನ್ನನ್ನೇ ತಾನು ಒಳಗೆ ಅಡಕವಾಗಿ ಶ್ರೀಮದ್ ಭಾಗವತವನ್ನು ಉಪದೇಶಿಸಿ ಬದರಿಯ ಕಡೆಗೆ ಹೊರಡು ಎಂದು ನನಗೆ ಆದೇಶಿಸಿದ್ದಾನೆ. ಹಾಗೆ ಹೊರಟಾಗ ನಾನು ಈ ದಾರಿಗೆ ಬಂದಿದ್ದೇನೆ. ಕೃಷ್ಣ ಎಂಥ ಮಹಾನುಭಾವ, ಈಗ ಇಲ್ಲ ವಿದುರ. ಸಾಕ್ಷಾತ್ ಯದುವಂಶೀಯರಿಗೆ ಅವನೆಷ್ಟು ದೊಡ್ಡವನೆಂಬುದು ಗೊತ್ತಾಗಲೇ ಇಲ್ಲ. ನೀರಿನಲ್ಲಿ ಚಂದ್ರನ ಪ್ರತಿಫಲನವೊಂದು ಕಂಡರೆ ಅಥವಾ ತೆಪ್ಪ ಒಂದು ನಮ್ಮನ್ನು ನೀರಿನ ಆ ದಡಕ್ಕೆ ದಾಟಿಸಿದರೆ ನೀರಿನಲ್ಲಿರುವ ಜಲಚರಗಳು ಆ ಚಂದ್ರನನ್ನು ಮತ್ತು ಚಂದ್ರನ ಪ್ರತಿಫಲನವನ್ನು ಮತ್ತು ಆ ತೆಪ್ಪವನ್ನು ತಮ್ಮಂತೆಯೇ ಒಂದು ಜಲಚರ ಇರಬೇಕು ಎಂದು ಭಾವಿಸುತ್ತವಲ್ಲ, ಹಾಗೆ ಭಾವಿಸಿಬಿಟ್ಟರು ಯದುವಂಶೀಯರು. ಯಾರಿಗೂ ಗೊತ್ತಾಗಲೇ ಇಲ್ಲ ಕೃಷ್ಣ ಎಷ್ಟು ದೊಡ್ಡವನು ಎಂಬುದು. ಅವನು ಜನಸಾಮಾನ್ಯರಂತೆ ಪುಟ್ಟ ಹುಡುಗನಾಗಿ ಮಾಡಿದ್ದೆಷ್ಟು. ಪುಟ್ಟ ಪುಟ್ಟ ಬಾಲಕರು ಅವನ ಜೊತೆಗೆ ಬೆನ್ನಿಗಿದ್ದಾಗ ಯಾವುದೋ ಕಾಡ್ಗಿಚ್ಚಿಗೆ ಒಳಗಾದರೆ ಜೀವ ಕೊಟ್ಟು ರಕ್ಷಿಸಿದವ. ಯಮುನಾ ನದಿಯ ನೀರು ವಿಷಭರಿತವಾಗಿ ತನ್ನ ಗೆಳೆಯರ ಜೀವಕ್ಕೆ ಕಂಟಕವಾದಾಗ ತಾನೇ ಹೋಗಿ ಕಾಳಿಯನನ್ನು ಕೊಂದು ಆ ಯಮುನಾ ನದಿಯನ್ನು ವಿಷಮುಕ್ತಗೊಳಿಸಿದವ. ಎಂಥ ಸಂದರ್ಭಗಳಲ್ಲೆಲ್ಲ ಕಷ್ಟದ ಪರಾಕಾಷ್ಠೆಯಲ್ಲಿ ಗೋಪಿಕೆಯರಿದ್ದಾಗ ಅವರ ರಕ್ಷಣೆಗೆ ನಿಂತವ. ಬಾಲಿಕೆಯರ ಹಾಗೆ ದೇವನನ್ನೇ ಅಪೇಕ್ಷಿಸಿ ತಾವಿನ್ನು ಭಗವಂತನನ್ನು ಕಾಣಬೇಕು ಅನ್ನುವ ಕಾತ್ಯಾಯನಿ ವ್ರತ ಮಾಡಿದ ಆ ಹೆಣ್ಣು ಮಕ್ಕಳಿಗೆ ತಾನೊಬ್ಬ ಬಾಲಕನಾಗಿ ಇದ್ದಾಗಲೂ ಭಗವಂತನ ಅನುಭವ ಹುಟ್ಟಿಸುವ ಹಾಗೆ ಅವರನ್ನು ಭಗವಂತನ ಮುಂದೆ ಬೆತ್ತಲು ಮಾಡಿದವ. ಕೃಷ್ಣ ಎಂದರೆ ಆ ಯಾವ ದೊರೆಗಳ ಜೊತೆಗೆ ಹೋರಾಟ ಮಾಡಿದ, ರಾಕ್ಷಸರನ್ನು ಉದ್ಧಾರ ಮಾಡಿದ ಎಂಬ ಹೆಸರಷ್ಟೇ ಕಾಣಿಸುತ್ತದೆ ವಿದುರ. ಪೂತನಿಯನ್ನು ಉದ್ಧಾರ ಮಾಡುವಾಗ ತಾಯಿತನವನ್ನು ಅನುಗ್ರಹಿಸಿಬಿಟ್ಟ. ತನ್ನ ಪ್ರತಿ ನಡೆಯಲ್ಲೂ ಜಗತ್ತಿಗೆ ತಿಳಿಯಲಿ ಎಂದು ತಾನೇನೂ ಗೊತ್ತಿಲ್ಲದ ಅಜ್ಞಾನಿ ಎನ್ನುವ ಹಾಗೆ ಸಾಂದೀಪನಿ ಮುನಿಗಳ ಹತ್ತಿರ ಹೋಗಿ ತಾನು ಪಾಠ ಕೇಳಿದ ನಟನೆ ಮಾಡಿದ. ಅವನಿಗೆ ಯಾಕೆ ಬೇಕಿತ್ತು ಪಾಠ? ಜಗತ್ತಿಗೆ ಕಾಣಿಸಲಿಕ್ಕೆ ಗುರುಕುಲದಲ್ಲಿ 6 ತಿಂಗಳು ಇದ್ದ. ಹಾಗೇ ಬರಲಿಲ್ಲ. ಗುರುದಕ್ಷಿಣೆಯನ್ನು ಕೇಳಿದ ಗುರುಗಳಿಗೆ ತನ್ನ ಶಕ್ತಿಯಿಂದ ಯಮಲೋಕಕ್ಕೆ ಹೋಗಿ ಅವರ ಮಗನನ್ನೇ ತಂದು ಕೊಟ್ಟ. ಅಂತಿಂಥವನಲ್ಲ ಆ ಕೃಷ್ಣ. ಬೃಹಸ್ಪತಿಗಳಿಂದಲೋ ಇನ್ಯಾರಿಂದಲೋ ನಾವು ಪಾಠ ಕೇಳಿದ್ದರೆ ನಾವು ಎಷ್ಟು ಅಲ್ಪರು ಅವನ ಮುಂದೆ ಅಂತ ನನ್ನ ಬಳಿ ರಾಜನೀತಿಯನ್ನು ಕೇಳುತ್ತಿದ್ದ, ಸಾಮಾನ್ಯರ ಹಾಗೆ. ಸಾಕ್ಷಾತ್ ತಾಯಿಯ ಮುಂದೆ ನಿಂತು, ಅಮ್ಮ 11 ವರ್ಷ ನನ್ನ ದೇಹ ರಕ್ಷಣೆಗಾಗಿ ದೂರ ಎಲ್ಲೋ ಕುಳಿತು ನಿನ್ನನ್ನು ಮತ್ತು ಅಪ್ಪನನ್ನು ಸೇವೆ ಮಾಡುವ ಕೆಲಸ ಕೈಂಕರ್ಯವನ್ನು ಮಾಡಲಿಲ್ಲ, ನಮ್ಮನ್ನು ಕ್ಷಮಿಸುವಂಥ ಪಾದಕ್ಕೆ ಬಿದ್ದು ಕ್ಷಮೆ ಕೇಳಿದ. ಅಂತಿಂಥವನಲ್ಲ ವಿದುರ. ಆದರೆ ಸಾಕ್ಷಾತ್ ಜೊತೆಗೆ ಹುಟ್ಟಿದವರಿಗೆ
ಅವನ ಜೊತೆಗೆ ಓಡಾಡಿದ ಅನೇಕ ವೀರರಿಗೆ ಯಾರಿಗೂ ತಿಳಿಯಲೇ ಇಲ್ಲ. ಅಂಥ ಮಹಾತ್ಮ ತಾನು ಇನ್ನು ಇಲ್ಲವಾಗಬೇಕು, ಈ ಭೂಲೋಕದಲ್ಲಿ ಅವತರಿಸಿದ ದಿನಗಳು ಮುಗಿದಿವೆ ಎಂದು ಮಹಾಪ್ರಸ್ಥಾನಕ್ಕೆ ಹೊರಟು ನಿಂತಿದ್ದಾನೆ. ನಾನು ಆ ಎಲ್ಲ ದುಃಖದ ಭಾರ ಸಹಿತ ಅವನು ಕೊಟ್ಟ ಆದೇಶವನ್ನು ಪಾಲಿಸಲಿಕ್ಕಾಗಿ ಅವನಿಂದ ಬಹಳ ದೂರ ಬಂದಿದ್ದೇನೆ ವಿದುರ. ಆದರೆ ನನ್ನ ಬಳಿ ಅವನು ಕೊಟ್ಟ ಆ ಉಪದೇಶದ ಸಾರಾಮೃತ ಇದೆ ಎನ್ನುವುದೇ ನನ್ನ ಧನ್ಯತೆ ಅಂತ ವಿದುರನ ಬಳಿಗೆ ಕೂತು ಹೇಳುವಾಗ ವಿದುರ ಹೇಳ್ತಾನೆ, ದಯವಿಟ್ಟು ಉದ್ಧವ, ಆ ಕೃಷ್ಣ ಇನ್ನಿಲ್ಲ ಅನ್ನುವ ಸುದ್ದಿಯೇ ನನಗೆ ಜೀರ್ಣಿಸಿಕೊಳ್ಳಲಾಗದ ಸತ್ಯ. ಆದರೆ ಅವನ ಸಾರಾಮೃತ ನಿನ್ನ ಬಳಿ ಇದೆಯಲ್ಲ, ಆ ಶ್ರೀಮದ್ ಭಾಗವತವನ್ನು ನನಗೂ ಉಪದೇಶಿಸುವಂತ ಪ್ರಾರ್ಥಿಸ್ತಾನೆ. ವೇದವ್ಯಾಸರು ಒಂದು ಮಾತು ಬರೀತಾರೆ, ಮಹಾನುಭಾವನೊಬ್ಬರು ಇಲ್ಲವಾದಾಗ ಧೀರರಿಗೆ ಅದು ಧೈರ್ಯದ ಮತ್ತು ಬಲದ ವಿಷಯ, ಹೇಡಿಗಳಿಗೆ ಮತ್ತು ದುರ್ಬಲರಿಗೆ ಅದು ದುಷ್ಕರ. ಹಾಗಾಗಿ ವಿದುರ ಹೋದ ಕೃಷ್ಣನಿಗಾಗಿ ದುಃಖಿಸಲಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ದೊಡ್ಡವರಿಗೆ ಅದು ಧೈರ್ಯದ ಮತ್ತು ಬಲದ ವಿಷಯ, ದುರ್ಬಲರಿಗೆ ಅದು ದುಷ್ಕರ. ಸಾವಿನಲ್ಲಿ ಅಳುವವರು ದುರ್ಬಲರು, ಸಾವಿನಲ್ಲಿ ಸತ್ತ ಅಂತ ತಿಳಿಯುವವರು ದುಷ್ಕರವಾಗಿ ಬದುಕು ನಡೀಲಿಕ್ಕಾಗದೆ ಒದ್ದಾಡ್ತಾರೆ. ಸಾವಿನಲ್ಲಿ ಏನು ಕಾಣಬೇಕು? ಭಗವತ್ ತತ್ವ ನಾಶವಾಗುವುದಿಲ್ಲ ಅಂತ ಕಾಣಬೇಕು. ಅದು ವಿದುರನಿಗೆ ಕಂಡಿತ್ತು. ಭಗವತ್ ತತ್ವ ನಾಶವಾಗುವುದಿಲ್ಲ, ದೇಹ ಬಿದ್ದಿದೆ ಅಷ್ಟೇ ಅಂತ. ಕೃಷ್ಣನ ವಿಷಯದಲ್ಲಿ ದೇಹವೂ ಬೀಳಲಿಲ್ಲ. ಆದ್ದರಿಂದ ಯಾವುದಕ್ಕೆ ದುಃಖಿಸುವುದು? ಭಗವತ್ ತತ್ವ ಅದು ಮೊದಲು ನಂತರವೂ ಇರುವಂಥದ್ದು. ವಿದುರನಲ್ಲಿ ಎಂಥ ಅಡ್ವಾನ್ಸ್ಡ್ ಸೋಲ್ ಅನ್ನುವ ಒಂದು ವಿವರಣೆ ಅದು. ಆಗ ಉದ್ಧವ ಹೇಳ್ತಾನೆ, ಕೃಷ್ಣ ನನಗೆ ಉಪದೇಶಿಸುವ ಹೊತ್ತಿಗೆ ಮೈತ್ರೇಯಿಗಳು ಬಂದು ನಾನು ಕೇಳಿದ ಭಾಗವತದ ಸಾರಾಂಶವನ್ನು ಅವರೂ ಕೇಳಿದ್ದಾರೆ. ಆಗ ಕೃಷ್ಣ ಮೈತ್ರೇಯಿಗಳಿಗೆ ಆದೇಶ ಮಾಡಿದ್ದಾನೆ, ಮುಂದೊಂದು ದಿನ ನಿನಗೆ ವಿದುರ ಸಿಗುತ್ತಾನೆ, ಆಗ ವಿದುರನಿಗೆ ಇದನ್ನು ಉಪದೇಶ ಮಾಡು ಎಂದು ಆದೇಶಿಸಿದ್ದಾನೆ ಕೃಷ್ಣ. ಹಾಗಾಗಿ ನಾನು ನಿನಗೆ ಭಾಗವತವನ್ನು ಉಪದೇಶಿಸುವುದಿಲ್ಲ, ಸಾಕ್ಷಾತ್ ಮೈತ್ರೇಯಿಗಳು ನಿನಗೆ ಲಭ್ಯರಾಗಬಹುದು. ಹೀಗೆ ಮುಂದುವರಿ ಗಂಗಾ ನದಿಯ ದಡದ ಕಡೆ ಹೊರಡ್ತಾನೆ ವಿದುರ. ಅವನಿಗೆ ನಮಸ್ಕರಿಸಿ ನಿನಗೆ ಮೈತ್ರೇಯಿಗಳ ದರ್ಶನವಾದಾಗ ಕೇಳುವಂತ ಆ ಮಾತುಗಳ ಸಹಿತ ಉದ್ಧವನ ಯಾವ ಶ್ರೀಮದ್ ಭಾಗವತದ ಸಾರಾಮೃತವಾದ ಶ್ರೀಕೃಷ್ಣಾಮೃತವನ್ನು ಪಡೀಬೇಕು ಅನ್ನುವ ಹಸಿವಿನಲ್ಲಿ ಗಂಗಾ ನದಿಯ ದಡಕ್ಕೆ ಹೋದಾಗ ಮೈತ್ರೇಯಿ ಋಷಿಗಳು ಇವನಿಗೆ ಭೇಟಿಯಾಗ್ತಾರೆ. ಎರಡು ಅಂಶಗಳಿವೆ. ಅರ್ಜುನ ನನಗೆ ಮೋಸ ಮಾಡಿದ, ಅವನು ಇಲ್ಲವಾದ, ಅಣ್ಣ ನಮಗೆ ಅವನು ದುರ್ಬಲನನ್ನಾಗಿ ಮಾಡಿ ಹೋದ, ನನ್ನ ಅಸ್ತ್ರಗಳೆಲ್ಲ ಈಗ ಕೆಲಸ ಮಾಡುವುದಿಲ್ಲ, ನಾನೀಗ ನಿರ್ವೀರ್ಯನಾಗಿದ್ದೇನೆ. ಕೃಷ್ಣನನ್ನು ಬೈದ ಹಾಗೆ ಕಾಣಿಸುತ್ತೆ ಅಲ್ವಾ? ಉದ್ಧವ ಎಂಥ ಮಹಾನುಭಾವ. ಅವನ ಗುಣಗಾನ ನೋಡಿ, ಉದ್ಧವ ಮಾಡಿದ ಗುಣಗಾನ. ಇಬ್ಬರ ಪಾಲಿಗೂ ಕೃಷ್ಣ ಇಲ್ಲವಾಗಿದ್ದಾನೆ. ಅರ್ಜುನ ಹೇಳಿದ ರೀತಿ ಬೇರೆ. ಅವ ನನಗೆ ಮೋಸ ಮಾಡಿದ ಅಣ್ಣ, ಅವನು ನನ್ನನ್ನು ನಿರ್ವೀರ್ಯನನ್ನಾಗಿ ಮಾಡಿದ ಅಣ್ಣ, ಅವನು ನನಗೆ ದುರ್ಬಲನನ್ನಾಗಿ ಮಾಡಿದ, ಅವನು ನನ್ನ ಬಳಿ ಹೇಳದೆ ನನ್ನನ್ನು ಬಿಟ್ಟು ಹೋದ. ಅವನ ದುಃಖ ನೋಡಿ, ಉದ್ಧವನ ಭಕ್ತಿಯ ದುಃಖ ನೋಡಿ. ಆದರೆ ಭಗವಂತ ಇಬ್ಬರಿಗೂ ಕೂಡ ಲಭ್ಯ. ಭಗವಂತ ಅರ್ಜುನನಿಗೆ ನೋಡಿ, ಇಷ್ಟೂ ಮಾತುಗಳನ್ನು ಹೇಳಿದ ಮೇಲೆ ವೇದವ್ಯಾಸರು ಬರೀತಾರೆ ಕೊನೆಯ ವಾಕ್ಯ, ಅರ್ಜುನ ಹೀಗೆ ಮನದಲ್ಲಿ ಅಪಲಾಪಿಸಿಕೊಂಡು ಶ್ರೀಕೃಷ್ಣನಿಲ್ಲದ ಅನುಪಸ್ಥಿತಿಯನ್ನು ನಿರಂತರವಾಗಿ ಚಿಂತಿಸುತ್ತಾ ಅವನ ಎಲ್ಲ ದೋಷಗಳು ಕರಗಿ ಅವನು ಭಕ್ತಿಯ ಮೂರ್ತಿಯಾದ ಅಂತ ಬರೀತಾರೆ. ಉದ್ಧವನಿಗಂತೂ ನಮಗೆ ಗೊತ್ತೇ ಆಗತ್ತೆ ಅವನು ಭಕ್ತಿಯ ಪರಾಕಾಷ್ಠೆಯಲ್ಲಿದ್ದಾನೆ ಅನ್ನುವ ಆ ಮಾತುಗಳಲ್ಲೇ ಗೊತ್ತಾಗತ್ತೆ. ಇನ್ನೂ ಒಂದು ಸಂಗತಿ ಇದೆ, ನಮಗೆ ಭಗವಂತ ಗೊತ್ತಾಗೋದು ಅವನು ಇಲ್ಲದಾಗ ಅಂತ ನಾನು ನಿನ್ನೆ ಕೂಡ ಹೇಳಿದೆ, ಅಥವಾ ಗುರುಗಳು ಗೊತ್ತಾಗೋದು ಅವನು ಇಲ್ಲವಾದಾಗ ಅಂತ. ಅದರ ಒಟ್ಟು ಸೂಚನೆ ಏನು ಗೊತ್ತಾ? ನಾನು ಅನ್ನುವುದು ಸತ್ತಾಗ ಅವನು. ಈ ಅವನು ಅನ್ನುವುದಿದೆಯಲ್ಲ, ಅದು ಅವನು ಅಂತ ಭಾವಿಸಿದ ಭಗವಂತ ಆಗಿರುವುದಿಲ್ಲ. ನಾವು ತಪ್ಪು ಅವನು ಅಂತ ತಿಳಿದಿರ್ತೀವಿ, ನಾನು ಅನ್ನುವ ಅಹಂಕಾರವೇ ಇರ್ತದೆ ಅದು.
ಹಾಗಾಗಿ ನಾನು ಸತ್ತಾಗ ಅವನು, ನಾನು ಸತ್ತ ನೋಡಿ ಅರ್ಜುನ ಸತ್ತ, ನಾನು ಅನ್ನುವುದು ಸತ್ತಿತು, ಅವನ ಇರುವಿಕೆಯ ಅರಿವಾಯಿತು. ನಾನು ಅನ್ನೋದು ಉದ್ಧವನಲ್ಲಿ ಸತ್ತಿತು, ಭಗವಂತ ತಾನೇ ಸಾರಾಮೃತವಾಗಿ ಪ್ರವೇಶ ಮಾಡಿದ. ನಾವು ಸಾಯದೆ ಅವನಿಲ್ಲ. ಪರಮಾತ್ಮನನ್ನು ಕಾಣಬೇಕಾ? ಆತ್ಮ ಸಾಯಬೇಕಪ್ಪ ಅಂತ ಅಜ್ಜ, ಪುತ್ತೂರಜ್ಜ. ನಾವು ಸಾಯದೆ ಅವನು ಕಾಣುವುದಿಲ್ಲ ಅನ್ನುವುದೇ ಸಾಯಲಿಕ್ಕೆ ಸಿದ್ಧನಾಗಲಿಕ್ಕೆ ಹೊರಟವನಿಗೆ ಶುಕಮುನಿಗಳು ಭಗವಂತನನ್ನು ಉಪದೇಶಿಸುವುದು. ನಾವು ಸಾಯದೆ ಅವನು ಕಾಣುವುದಿಲ್ಲ. ಬಹಳ ಜನ ಈ ನಾನು ಸಾಯುವುದು ಅಂದರೆ ಸುಯಿಸೈಡ್ ಮಾಡ್ಕೊಳ್ಳಿಕ್ಕೂ ಹೋಗ್ತಾರೆ ಅಧ್ಯಾತ್ಮದಲ್ಲಿ. ಭಗವಂತ ಹೇಳಿದ್ದಾನೆ ನಾನು ಸಾಯದೆ ಅವನು ಸಿಕ್ಕಲ್ಲ. ಇದಲ್ಲಪ್ಪ, ಇದು ಹೇಗೆ ವಿವರಿಸೋದು? ನಾನು ಅನ್ನುವುದು ನಾನು ಅಂತ ತಿಳಿದುಕೊಂಡ ನನ್ನ ಕುರಿತ ತಿಳುವಳಿಕೆ, ನಾನು ಅಂತ ತಿಳಿದುಕೊಂಡ ನನ್ನ ಅನ್ನುವ ಪ್ರಜ್ಞೆ, ನಾನು ಅಂತ ತಿಳಿದುಕೊಂಡ ನಾನು ಇಂಥವರ ಮಗಳು ಮಗ ಅನ್ನುವ ಒಂದು ಬೌದ್ಧಿಕ ಪರಿಚಯ, ನಾನು ಅಂತ ತಿಳಿದುಕೊಂಡ ನನ್ನ ಉದ್ಯೋಗ, ನಾನು ಅಂತ ತಿಳಿದುಕೊಂಡ ಅನೇಕ ಇಮೇಜ್ ಕಾನ್ಷಿಯಸ್ನೆಸ್ ಎಲ್ಲ ಇವೆಯಲ್ಲ, ಅದರ ಡೆತ್. ಇದು ನಾವು ದೈಹಿಕವಾಗಿ ಸಾಯುವುದಲ್ಲ. ಯು ಹ್ಯಾವ್ ಟು ಡೈ ಟು ಯುವರ್ ಓನ್ ಸೆಲ್ಫ್ ಅಂತ. ನೀನು ನಿನ್ನ ಆತ್ಮನು ನಿನಗಾಗಿ ನೀನು ಸಾಯಬೇಕು. ನಾ ಆತ್ಮಾನಂ ಅವಸಾದಯೇತ್, ಹಾಗಂತ ಆತ್ಮನನ್ನು ಅವಸಾನಕ್ಕೆ ತಗೊಂಡು ಹೋಗೋದಲ್ಲ. ಬಹಳ ಜನ ಸಾವು ಅಂದರೆ ಆತ್ಮಹತ್ಯೆ ಅಂತ ತಿಳ್ಕೊಳ್ತಾರೆ. ದೇವರು ಹೇಳಿದ್ದಾನೆ ನಾವು ಸಾಯದೆ ಅವನು ಸಿಗಲ್ವಂತೆ. ಹೀಗೆ ಹೇಳಿದ ಸಣ್ಣ ಸಣ್ಣ ವಯಸ್ಸಿನ ಹುಡುಗರೆಲ್ಲ ನನ್ನ ಹತ್ರ ಹೇಳಿದ್ದನ್ನು ನಾನು ಕೇಳಿದ್ದೇನೆ. ಅನ್ಯಥಾ ಭಾವಿಸಬೇಡಿ. ದೇವ ಮಾರ್ಗದಲ್ಲಿ ಹಠ ಸಲ್ಲದು. ಈ ಥರದ ಭಕ್ತಿಗೊಂದೇ ದಾರಿ. ಭಕ್ತಿ ಯಾವ ಮಟ್ಟಕ್ಕೆ? ಅದು ನಿರಂತರ ತಾಳ್ಮೆಯ. ನೋಡಿ, ಉದ್ಧವನಿಗೆ ಕಡೆಯವರೆಗೂ ಏನೂ ಸಿಕ್ಕಿರಲಿಲ್ಲ, ಭಕ್ತಿ ಮಾತ್ರ ಬಿಟ್ಟಿರಲಿಲ್ಲ. ಕಟ್ಟ ಕಡೆಗೆ ಸಿಕ್ಕಿದ್ದು ಎಂಥದ್ದು? ಇನ್ನು ಯಾರಿಗೂ ಸಿಗದಂತಹ ಬಹಳ ದೊಡ್ಡ ಅಮೃತವನ್ನು ಭಗವಂತ ಕೊಟ್ಟು ಹೋದ. ಹಾಗೆಲ್ಲ ಇರುವ ಆ ಮಹಾ ಸಂಗತಿಯನ್ನು ಮುಂದೆ ಸೃಷ್ಟಿ ಹೇಗಾಯಿತು, ಭಗವಂತ ಸೃಷ್ಟಿ ಹೇಗೆ ಮಾಡಿದ ಅಂತ ಪ್ರಶ್ನೆ 3 ಜನ ಕೇಳಿದ್ದಾರೆ. ಭಗವಂತ ಹೇಗಿದ್ದಾನೆ ಅಂತಲೂ ಕೇಳಿದ್ದಾರೆ. ಬಹಳ ಸುಂದರವಾಗಿ 3 ಜನ ವಿವರಿಸಿದ ಒಂದೇ ಥರದ ಪ್ರಶ್ನೆಗೆ ಒಂದೇ ಥರದ ಉತ್ತರವನ್ನು ಕೊಟ್ಟದ್ದನ್ನು ನಾನು 3 ಜನರು ಬೇರೆ ಬೇರೆ. ಮತ್ತೆ ನೋಡಿ, ವೇದವ್ಯಾಸರು ಶುಕಮುನಿಗಳು ಸೃಷ್ಟಿಕ್ರಿಯೆಯನ್ನು ಹೇಳೋದನ್ನು ಹೇಳ್ತಾರೆ, ಸೂತ ಪುರಾಣಿಕರು ಹೇಳಿದ್ದನ್ನು ಹೇಳ್ತಾರೆ, ಈ ಕಡೆಯಿಂದ ಮೈತ್ರೇಯಿಗಳು ಹೇಳಿದ್ದನ್ನು ಹೇಳ್ತಾರೆ. 3 ಥರದಲ್ಲಿ, ಆ ಕಡೆ ಬ್ರಹ್ಮ ನಾರದರಿಗೆ ಹೇಳಿದ್ದನ್ನು ಹೇಳ್ತಾರೆ. 3 ಸಾರಿ ಬರೆಯುವಾಗ ಬಹಳ ಭಿನ್ನ ಏನೂ ಇಲ್ಲ. ಬರಿಬಹುದಿತ್ತಲ್ಲ ವೇದವ್ಯಾಸರು? ಬ್ರಹ್ಮ ನಾರದರಿಗೆ ಹೇಳಿದ ವಿಶ್ವ ಸೃಷ್ಟಿಯ ಕಥೆಯನ್ನೇ ಮೈತ್ರೇಯಿಗಳು ವಿದುರನಿಗೆ ಹೇಳಿದರು ಅಂತ ಒಂದು ವಾಕ್ಯಲ್ಲಿ ಮುಗಿಸ್ಬೋದಿತ್ತು. ಮುಗಿಸೋದಿಲ್ಲ. ನಾನು ಅದನ್ನು ಯಾವಾಗಲೂ ಭಾವಿಸೋದು, ವೇದವ್ಯಾಸರು ಅವರವರ ಕಾಪಿರೈಟನ್ನು ಎಲ್ಲೂ ತಗೊಳ್ಳಲ್ಲ. ಅವರವರ ಕಾಪಿರೈಟ್ ಅವರವರಿಗೆ ಸಲ್ಲುವ ಗೌರವ ಅವರವರಿಗೆ ಸಲ್ಲಬೇಕು. ಇದು ವೇದವ್ಯಾಸರು, ಶ್ರೀಕೃಷ್ಣ ಎಲ್ಲ ಕಡೆ ನೀವು ಗಮನಿಸ್ಬೋದು. ಹಿರಿಯರನ್ನು ಗೌರವಿಸುವುದಕ್ಕೆ ಎಲ್ಲಿಯೂ ಚ್ಯುತಿ ಮಾಡೋದಿಲ್ಲ. ಅವರು ಮಾಡಿದ್ದಾರೆ, ಅವರದ್ದು ಮಾತು ನನ್ನದಲ್ಲ, ಅವರದ್ದು ಅವರ ಹೇಳಿಕೆ ಹೇಳಬೇಕು. ಮೈತ್ರೇಯಿಗಳು ನೋಡಿ, ಒಬ್ಬೊಬ್ಬ ಋಷಿಮುನಿಗಳನ್ನು ದಯವಿಟ್ಟು ನಾವು ಗಮನಿಸಬೇಕು. ನಾವು ಇನ್ನೂ ಬೆಳಿಲಿಕ್ಕಿರುವ ಸಣ್ಣವರು. ಮೈತ್ರೇಯಿಗಳು ನನಗೆ ಈ ವಿಷಯ ಹೇಳಿ ಅಂದಾಗ ವಿದುರನಿಗೆ ಹೇಳುತ್ತಾರೆ, ಅಪ್ಪ ಇದು ನನಗೆ ಭಗವಂತನ ಕೃಪೆಯಿಂದ ಒದಗಿದ್ದು. ಹಿಂದೆ ಇದನ್ನು ಸಂಕರ್ಷಣ, ಭಗವಂತ ನೋಡಿ ಸಂಕರ್ಷಣ ಸನಕಾದಿಗಳಿಗೆ ಹೇಳಿದ, ಬ್ರಹ್ಮಕುಮಾರರಿಗೆ. ಆ ಭಗವಂತ ಸಂಕರ್ಷಣನ ರೂಪದಲ್ಲಿ ಸನಕಾದಿಗಳಿಗೆ ಹೇಳಿದ್ದನ್ನು ಅವರು ಸಾಂಖ್ಯಾಯನರಿಗೆ ಹೇಳಿದರು. ಸಾಂಖ್ಯಾಯನರು ತಮಗೆ ಹೇಳಿದ್ದನ್ನು ಪರಾಶರ ಮುನಿಗಳಿಗೆ ಹೇಳಿದರು. ಪರಾಶರ ಮುನಿಗಳು ಬೃಹಸ್ಪತಿಗೆ ಮತ್ತು ನನಗೆ ಹೇಳಿದರು. ಆ ಎಲ್ಲರ ಕೃಪೆಯಿಂದ ಆ ಉಪದೇಶ ಅಮೃತ ನನಗೆ ಬಂದಿದೆ. ನಾನು ಅವರೆಲ್ಲರನ್ನು ನೆನೆಸಿ ವಂದಿಸಿ ನಿನಗೆ ಈ ಸತ್ಯವನ್ನು ಹೇಳ್ತೇನೆ. ಏನು ಗ್ರ್ಯಾಟಿಟ್ಯೂಡ್! ನಮಗೆ ಒಂದು ದಿನ ನಮ್ಮ ಅಪ್ಪನನ್ನು ನೆನೆಯಲ್ಲ ನಾವು. ಒಂದೇ ಒಂದು ದಿನ ಒಳಿತು ಮಾಡಿದ ಯಾವುದೋ ಒಬ್ಬ ಮಹಾನುಭಾವ, ನಾವು ಚಿಕ್ಕಂದಿನಲ್ಲಿ ಎಲ್ಲೋ ಎಡವಿ ಬಿದ್ದಾಗ ನಮ್ಮನ್ನು ಎತ್ತಿದವರನ್ನೂ ನೆನೆಯಬೇಕು ಅನ್ನುವ ಒಂದು ಕೃತಜ್ಞತಾ ಭಾವ ಇಲ್ಲ ನಮಗೆ. ಕೃತಜ್ಞತೆ ಕೊಡುವಷ್ಟು ಎತ್ತರ, ಸಾರ್ಥಕತೆ, ಜ್ಞಾನದ ಅನುಗ್ರಹ ಇನ್ಯಾವುದು ಕೊಡೋದಿಲ್ಲ ಅನ್ನೋದನ್ನು ನಾವು ಕೃಷ್ಣ ನೋಡಿ ಭಗವದ್ಗೀತೆಯಲ್ಲಿ ಮನೀಷಿಣಃ ಆಹುಹು ಪ್ರಾಹುಹು ವಿದ್ವಾಂಸರನ್ನು ಹೇಳಿ ಅವರು ಬಹಳ ಹಿಂದೆ ಅವರು ಹೇಳಿದ್ದಾರಪ್ಪ. ಇದು ನನ್ನ ಮಾತಲ್ಲ, ಇದು ಕಪಿಲ ಮುನಿ ಹೇಳಿದ್ದು, ಇದು ಋಷಿಭಿಹಿ, ಇದು ಬ್ರಹ್ಮಸೂತ್ರದಲ್ಲಿದೆ, ನನ್ನದಲ್ಲ. ಏನು ಗ್ರ್ಯಾಟಿಟ್ಯೂಡ್! ಒಬ್ಬ ದೊಡ್ಡ ಮನುಷ್ಯರು ಅವರು ಹೇಳಬೇಕಾಗಿಲ್ಲ, ವೇದವ್ಯಾಸರು ಹೇಳಬೇಕಾಗಿಲ್ಲ. ಇದನ್ನು ಅವರು ಹೇಳಿದ್ದಾರಪ್ಪ, ಅದನ್ನು ನಾನು ನಿನಗೆ ಹೇಳ್ತೀನಿ.
ಮೈತ್ರೇಯಿಗಳು ಹೇಳದೆ ಹೇಳಿದರೆ ನೀವು ಯಾರು ಹೇಳಿದ್ದು ನಮಗೆ ಹೇಳಲೇ ಇಲ್ಲ ಅಂತ ಏನು ವಿದುರ ಕೇಳಲ್ಲ. ಆಂತರಂಗಿಕವಾದ ಸತ್ಯಕ್ಕೆ ಮೊದಲು ನಮಸ್ಕಾರ. ಇದನ್ನು ಹೇಳಿ ಮೈತ್ರೇಯಿಗಳು ಮತ್ತು ಇತ್ತ ಬ್ರಹ್ಮ ನಾರದರಿಗೆ ಹೇಳಿದ ಸೃಷ್ಟಿಕ್ರಿಯೆಯನ್ನು ಜಗದಲ್ಲಿ ಏನೂ ಇಲ್ಲದಾಗ ಜಲ ಒಂದೇ ಇತ್ತು. ಆ ಜಲ ಆಗ ಪೂರ್ತಿ ಅಂಧಕಾರದಲ್ಲಿ ಏನೂ ಕಾಣಿಸದಂತೆ ಇರುವ ಜಲಾವಸ್ಥೆಯ ಮೇಲೆ ಒಬ್ಬ ತಾನಾಗಿ ಮಲಗಿದ್ದ, ಪವಡಿಸಿದ್ದ. ಆ ಪವಡಿಸಿದವನನ್ನೇ ನಾರಾಯಣ ಎಂದು ಹೆಸರು. ನಾರ ಎಂದರೆ ನೀರು, ಅಯನ ಎಂದರೆ ಇರುವುದು. ನೀರಿನಲ್ಲಿ ಇರುವವನಾದ್ದರಿಂದ ಅವನಿಗೆ ನಾರಾಯಣ ಎಂದು ಹೆಸರಾಯಿತು. ಗಮನಿಸಿ, ನೀರಿನಲ್ಲಿ ಇರುವುದು ಅಂದರೆ ಯಾವುದು ಎಲ್ಲವೂ ಇಲ್ಲವಾದಾಗ ಇರ್ತದಲ್ಲ, ಸುಪ್ರೀಂ ಎನರ್ಜಿ, ಅದಕ್ಕೆ ಈ ಹೆಸರು. ಆಕಾರವಲ್ಲ. ಎಲ್ಲವೂ ಮುಗಿದು ಎಲ್ಲವೂ ಜಲಮಯವಾಗಿ ಯಾವುದೂ ಇಲ್ಲದ ಸ್ಥಿತಿಯಲ್ಲಿ ಇರುವುದುಂಟಲ್ಲ, ಅದು ಎನರ್ಜಿ. ಇಟ್ ಕೆನಾಟ್ ಬಿ ಡಿಸ್ಟ್ರಾಯ್ಡ್, ಇಟ್ ಕೆನಾಟ್ ಬಿ ಕ್ರಿಯೇಟೆಡ್. ಎನರ್ಜಿ ಇದ್ದೇ ಇರುತ್ತೆ. ಆ ಎನರ್ಜಿ ಯಾವುದು? ಅದು ಸುಪ್ರೀಂ ಎನರ್ಜಿ. ಆದ್ದರಿಂದ ಜಲತತ್ವದಲ್ಲಿ ಯಾರೂ ಇಲ್ಲದಾಗ ಅದೊಂದೇ ಇತ್ತು. ಈ ಸುಪ್ರೀಂ ಎನರ್ಜಿಗೆ, ಇದನ್ನು ನಾರಾಯಣ ಅನ್ನುವ ಶಬ್ದ ಮಾತ್ರವಾಗಿ ಗ್ರಹಿಸಬೇಡಿ. ನಿಮಗೆ ಯಾವುದು ಸುಪ್ರೀಂ ಎನರ್ಜಿ ಅಂತ ಭಾವನೆ ಬರುತ್ತಲ್ಲ, ಹಾಗೆ ಗ್ರಹಿಸಿ. ಸುಪ್ರೀಂ ಎನರ್ಜಿ ನಿಮ್ಮ ನಿಮ್ಮ ದೇವರುಗಳು ಯಾರೇ ಇರ್ಬೋದು. ನಾನಂತೂ ವೈಯಕ್ತಿಕವಾಗಿ ಹಾಗೆ ಭಾವಿಸ್ತೇನೆ. ನನಗೆ ಯಾವುದು ಸುಪ್ರೀಂ ಎನರ್ಜಿ ಅಂತ ಭಾವಿಸ್ತೇನಲ್ಲ, ಆಕಾರದಾಚೆಗೆ ನಾನು ಅಂತ ಭಗವಂತ ಹೇಳಿದ್ದೇ ಇದೆ. ಮುಂದೆ ಉದ್ಧವ ಗೀತೆಯಲ್ಲಿ ಇದೆ ಅದು. ನೀನು ನನ್ನನ್ನು ಮೂರ್ತಿಯಾಗಿ ಆಕಾರದಲ್ಲಿ ಪೂಜಿಸುತ್ತೀಯಾ, ಪೂಜಿಸು. ನಿನ್ನ ಐಂದ್ರಿಕ ಗ್ರಹಿಕೆಗೆ ಅದು ಬೇಕಾಗಬಹುದು, ಆದರೆ ನೆನಪಿಟ್ಟುಕೋ, ನಾನು ಆಕಾರದ ಆಚೆಗಿದ್ದೇನೆ. ಹಾಗಾಗಿ ನಿರಾಕಾರವಾದ ಸುಪ್ರೀಂ ಎನರ್ಜಿ ಇದೆ. ಅದಕ್ಕೆ ನೀರಿನಲ್ಲಿ ಇರುವುದರಿಂದ ನಾರಾಯಣ. ನಾರಾಯಣ ಅನ್ನೋದೇ ಫಾರ್ಮ್ ಅಲ್ಲ, ನೀರಿನಲ್ಲಿ ಇರುವುದರಿಂದ ಅದು ನಾರಾಯಣ. ಆ ಸುಪ್ರೀಂ ಎನರ್ಜಿಗೆ ಒಂದು ದಿನ ಅನ್ನಿಸ್ತಂತೆ, ನಾನು ಬಹು ಆಗಬೇಕು ಅಂತ. ಸೋ ಅಕಾಮಯತ, ಅವನು ಹಾಗೆಂದು ಅಪೇಕ್ಷೆ ಪಟ್ಟನು. ಏನು? ಬಹುಸ್ಯಾಂ ಪ್ರಜಾಯೇಯೇತಿ, ನಾನು ಬಹು ಆಗಬೇಕು, ಬಹು ಪ್ರಜೆಯಾಗಿ ಹುಟ್ಟಿಸಬೇಕು ಅನೇಕವನ್ನು ಅಂತ. ಪರಮಾಣು ಮತ್ತು ಅಣುವಿನ ವಿವರಣೆ ಮುಂದೆ ಕಾಲದ ವಿಷಯದಲ್ಲಿ ಬರುತ್ತೆ. ಪರಮಾಣು ಅಂದರೆ ಯಾವುದು ಅಂತ. ಪರಮಾಣು ಅಂದರೆ ಯಾವುದು ಅಂದರೆ, ಇನ್ನು ಯಾವುದನ್ನು ಇದಕ್ಕಿಂತ ಸೂಕ್ಷ್ಮವಾಗಿ ವಿಭಾಗಿಸಲು ಸಾಧ್ಯವಿಲ್ಲವೋ ಅದು, ಅಂಥದ್ದೊಂದು ಬಿಂದು. ಆ ಪರಮಾಣುವಿಗೆ ಅದೊಂದೇ ಲಕ್ಷಣವಲ್ಲ, ಅದನ್ನು ಪರಿವರ್ತಿಸಲಿಕ್ಕೆ ಆಗುವುದಿಲ್ಲ. ಎರಡನೇ ಅಂಶ. ಮೂರನೆಯದ್ದು, ಅದು ಇನ್ನೊಂದರ ಜೊತೆಗೆ ಸಂಯೋಗವಾಗುವುದಿಲ್ಲ. ಇದಕ್ಕಿಂತ ಸೂಕ್ಷ್ಮತರವಾದ ಅವಸ್ಥೆ ಇಲ್ಲ ಅನ್ನುವುದು ಪರಮಾಣು. ಇದು ಭಗವಂತ, ಅದು ಸುಪ್ರೀಂ ಎನರ್ಜಿ. ಅದು ಏನು ಮಾಡಿತಂತೆ, ಈ ಪರಮಾಣುವು ಹಲವು ಪರಮಾಣುಗಳ ಜೊತೆಗೆ ಸೇರಿದಾಗ ಒಂದು ಭಾವರೂಪ ಉಂಟಾಗುತ್ತದೆ. ನಾನು ಅಲ್ಲಿ ಹೇಗಿದೆ ಹಾಗೇ ಹೇಳಕ್ಕೆ ಪ್ರಯತ್ನ ಪಡ್ತೀನಿ. ನಾನು ಗ್ರಹಿಸಿದ್ದನ್ನು, ಪರಮಾಣುಗಳು ಒಂದು ಇನ್ನೊಂದರ ಜೊತೆಗೆ ಸೇರಲ್ಲ, ಆದರೆ ಅವು ತುಂಬ ಆದಾಗ ಒಂದು ಆಕಾರ ನಿರ್ಮಾಣವಾಗ್ತದೆ. ಅದನ್ನು ನಾವೇನು ಭಾವಿಸ್ತೇವೆ, ಓಹೋ ಇದು ಒಂದು ಆಕಾರ ಅಂತ. ಆದರೆ ಅದು ಆಕಾರವಲ್ಲ, ಹಲವು ಪರಮಾಣುಗಳು ವಿಲೀನವಾದ ಒಂದು ಸ್ಥಿತಿ. ಯಾವಾಗ ವಿಲೀನವಾಗ್ತದೆ? ಇವನಿಗೊಂದು ಅಪೇಕ್ಷೆ ಬಂತಲ್ಲ, ಸೋ ಅಕಾಮಯತ ಸಹ ಅಕಾಮಯತ. ಏನು? ನಾನು ಹೀಗೆ ಬಹು ಆಗಬೇಕು, ಬಹುಸ್ಯಾಮ್ ಅಂತ ಅವನು ಅಪೇಕ್ಷೆ ಪಟ್ಟ. ಯಾವಾಗ ಅವನು ಹಾಗೆ ಅಪೇಕ್ಷೆ ಪಟ್ಟನಲ್ಲ, ಯಾವಾಗ ಇಚ್ಛೆ ಅವನ ಆ ಪರಮಾಣು ತತ್ವವಾದ ಸುಪ್ರೀಂ ಎನರ್ಜಿಯ ಒಳಗೆ ಎಂಟರ್ ಆಯಿತು, ತಕ್ಷಣ ಅವನು ಕಾಲ ಕರ್ಮ ಸ್ವಭಾವಗಳನ್ನು ಆವಾಹಿಸಿಕೊಂಡ. ಎಷ್ಟು ಬ್ಯೂಟಿಫುಲ್! ಅವನು ಕಾಲಾತೀತ, ಅವನಿಗೆ ಕರ್ಮಗಳಿಲ್ಲ, ಅವನಿಗೆ ಸ್ವಭಾವ ಇಲ್ಲ ತ್ರಿಗುಣಗಳದ್ದು. ಆದರೆ ಅವನಿಗೆ ನಾನು ಬಹುವಾಗಬೇಕು ಅನ್ನಿಸಿದಾಗ ಅವನು ಇದನ್ನು ಮೂರನ್ನು ಸ್ವೀಕರಿಸಲೇಬೇಕು, ಅನಿವಾರ್ಯ ಅಂತ. ಅವನು ಕಾಲಕ್ಕೆ ಬದ್ಧನಾಗಬೇಕು, ಅವನು ಕರ್ಮಬಂಧನಕ್ಕೆ ಒಳಗಾಗಬೇಕು, ಅವನು ಸ್ವಭಾವಗಳನ್ನು ಸ್ವೀಕರಿಸಬೇಕು. ಭಗವಂತನ ಕರುಣೆ ನೋಡಿ, ತಾನು ಅಷ್ಟನ್ನೆಲ್ಲ ಸ್ವೀಕರಿಸಿ ಅವನು ತೀರ್ಮಾನ ಮಾಡಿದಂತೆ ನಾನು ಈಗ ಸೃಷ್ಟಿಸಬೇಕು. ಆಗೇನಾಯಿತು, ಅವನು ಒಂದಿದ್ದವನು ಬಹು ಆಗಬೇಕು ಅಂತ ಹೊರಟ. ಪರಮಾಣುಗಳು ಹಲವು ಒಂದುಗೂಡಿತು. ಇವನ ಅನೇಕ ಅಂಶಗಳಲ್ವ ನಾವು, ಪಾರ್ಟಿಕಲ್ಸ್. ಅವನು ಒಂದುಗೂಡಿಸಿದಾಗ ಏನುಂಟಾಯಿತಲ್ಲ, ಅದು ಮಹತ್ತತ್ವ.
ಪ್ರಪ್ರಥಮದಲ್ಲಿ ಅವನು ತನ್ನ ಒಳಗಿನ ಸಕಲ ಬಿಡಿ ಬಿಡಿ ಅಂಶಗಳನ್ನೆಲ್ಲ ಹೊರಗೆ ಬಿಟ್ಟಾಗ ಮಹತ್ತತ್ವವೊಂದು ನಿರ್ಮಾಣವಾಯಿತು. ಒಂದು ಉಂಟಾಯಿತು ಅಂದರೆ ಅಹಂಕಾರ ಜೊತೆಗೆ ಬಂತು ಅಂತ ಲೆಕ್ಕ. ನೆಕ್ಸ್ಟ್ ಅಹಂಕಾರ ಪ್ರಾರಂಭ ಆಯಿತು. ನಾನು ಅನ್ನುವ ಅಸ್ತಿತ್ವ ಬಂದ ಈ ಮಹತ್ತತ್ವಕ್ಕೆ ಅದರ ಬೆನ್ನಿಗೇನೆ ಅದರ ಬೈ ಪ್ರಾಡಕ್ಟ್ ಅಹಂಕಾರ ಬಂತು. ಈ ಅಹಂಕಾರ ಒಂದು ಬಗೆಯಲ್ಲಿ ಯಾಕೆ ಇವ ಸ್ವಭಾವವನ್ನು ಆವಾಹಿಸಿಕೊಂಡಿದ್ದಾನೆ, ಆದ್ದರಿಂದ ಅದು 3 ಗುಣಗಳ ಸಹಿತ ಬಂತು. ಯಾವುದು 3 ಗುಣಗಳು ನಿಮಗೆ ಗೊತ್ತು? ವೈಕಾರಿಕ, ತೈಜಸ ಮತ್ತು ತಾಮಸ. ಅದನ್ನೇ ಸಾತ್ವಿಕ, ರಾಜಸ ಮತ್ತು ತಾಮಸ ಅಂತ ಭಾವಿಸಿ 3 ಗುಣಗಳ ಸಹಿತ ಸೃಷ್ಟಿ ಪ್ರಾರಂಭ ಮಾಡಿದ. ಈ ತೈಜಸ ಮತ್ತು ವೈಕಾರಿಕ ಹಾಗೆಯೇ ನಾವು ಹೇಳುವ ತಾಮಸದಲ್ಲಿ ಒಂದೊಂದು ಗುಣಕ್ಕನುಗುಣವಾಗಿ ಸೃಷ್ಟಿಕ್ರಿಯೆಯನ್ನು ಪ್ರಾರಂಭ ಮಾಡಿದನಂತೆ ಭಗವಂತ. ನನಗಂತೂ ಇವೆಲ್ಲ ವಿಸ್ಮಯ. ನೀವು ಸೈನ್ಸಿನ ಮನೋಧರ್ಮದಿಂದ ನೋಡಿ, ಭಾವನೆಯ ಮನೋಧರ್ಮದಿಂದ ನೋಡಿ, ಭೌತಿಕ ಸ್ಥಿತಿಯ ಒಳಗಿನ ಲಕ್ಷಣಗಳಿಂದ ನೋಡಿ, ಅವನು ತಕ್ಷಣ ಯೋಚಿಸಿದನಂತೆ ತಾನೀಗ ಮಹತ್ತತ್ವ ಮಾತ್ರವಾಗಿ ಇದ್ದರೆ ಸಾಲದು, ಸೃಷ್ಟಿ ಬೆಳೆಯಬೇಕಾದರೆ ಇನ್ನಿಷ್ಟು ಅಂಶಗಳು ಬೇಕು. ಹಾಗಾಗಿ ಮೊದಲಿಗೆ ಆಕಾಶವನ್ನು ಸೃಷ್ಟಿಸಿದ, ತಾಮಸ ಸೃಷ್ಟಿಯ ಭಾಗವಾಗಿ. ಆಕಾಶಾದ್ವಾಯು ವಾಯೋರಗ್ನಿ ಅಗ್ನೇರಾಪಃ ಅದ್ಭ್ಯಃ ಪೃಥ್ವಿ ಅನ್ನುವುದು ಉಪನಿಷತ್ತಿನ ಮಾತು ಕೂಡ. ಆಕಾಶದಿಂದ, ಆಕಾಶ ಪ್ರಥಮ ಸೃಷ್ಟಿ. ಫಸ್ಟ್ ಏನಾದರೂ ಸೃಷ್ಟಿ ಆಗಬೇಕಾದ್ರೆ ಒಂದು ಸ್ಪೇಸ್ ಬೇಕಲ್ಲ ಸ್ವಾಮಿ. ಪ್ರಪ್ರಥಮ ರಿಕ್ವೈರ್ಮೆಂಟು ಒಂದು ಸ್ಥಳಾವಕಾಶ ಇಲ್ಲದೇನು ಸೃಷ್ಟಿಸೋದು? ಸೃಷ್ಟಿಸಿದ. ಆಮೇಲೆ ಆ ಆಕಾಶ ತತ್ವಕ್ಕೆ ನಂತರ ಅದರ ಜೊತೆಗೆ ಬರುವುದು ತನ್ಮಾತ್ರೆ ಶಬ್ದ. ಆಕಾಶ ಇಲ್ಲದೆ ಶಬ್ದ ಇಲ್ಲ. ನಾನು ಇದನ್ನು ಬಹಳ ಬಾರಿ ಹೇಳ್ತೇನೆ. ಕಿವಿ ಓಪನ್ ಇದೆ, ಸ್ಪೇಸಿಗೆ ತೆರೆದುಕೊಂಡಿದೆ. ಆದ್ದರಿಂದಲೇ ಅದಕ್ಕೆ ದಿಕ್ ದೇವತೆಗಳೇ ಅದರ ರಕ್ಷಕರು. ದಿಕ್ಕಿಗೆ ತೆರೆದುಕೊಳ್ಳುವುದು ಅಂದರೆ ಸ್ಪೇಸಿಗೆ ತೆರೆದುಕೊಳ್ಳುವುದು. ಸ್ಪೇಸ್ ಇರುವವರೆಗೆ ಸೌಂಡು. ಸಪೋಸು ಆಕಾಶವನ್ನು ಮುಚ್ಚಿ, ಸ್ಪೇಸ್ ಇಲ್ಲ, ಶಬ್ದ ಇಲ್ಲ. ಅದಕ್ಕೆ ನಾವು ಈಗ ಬ್ಲೂಟೂತು ಮತ್ತೊಂದು ಇಯರ್ಫೋನು ಹೆಡ್ಫೋನ್ ಹಾಕ್ತೇವಲ್ಲ, ಎಲ್ಲರೂ ನಾವು ಮಾಡುವ ಕೆಲಸ ಏನಂದರೆ ಸ್ಪೇಸ್ ಮುಚ್ಚಿ ಒಳಗೆ ಶಬ್ದ ಕೇಳೋದು. ಭಯಾನಕ, ಅದು ಮಾಡತಕ್ಕದ್ದಲ್ಲ. ಯಾಕೆಂದರೆ ಆಕಾಶ ತತ್ವ ಮುಚ್ಚಿ ಶಬ್ದ ಕೇಳುವುದುಂಟಲ್ಲ, ಅದಕ್ಕೆ ಬೇಗ ಕಿವುಡುತನ ಬರ್ತದೆ. ಈಗೊಂದು 5 ವರ್ಷಗಳ ಹಿಂದೆ ಕಿವಿಯ ಮೆಷಿನ್ ಇಷ್ಟು ಅಡ್ವರ್ಟೈಸ್ಮೆಂಟ್ ನೋಡಿದ್ದೀರಾ ನೀವು? ಈಗೊಂದು 5-10 ವರ್ಷಗಳಿಂದ ನಾವು ಅವ್ಯಾಹತವಾಗಿ ಕಿವಿಗೆ ಅದೊಂದು ಸ್ಟಂಟ್ ಆಗಿದೆ. ಕೆಲವರಿಗೆ ಸ್ಟೈಲ್ ಹೀಗೆ ಹಾಕ್ಕೊಂಡೋಗಿ ಹುಚ್ಚರಾಗಿ ಒಬ್ಬರೇ ಮಾತಾಡ್ತಿರ್ತಾರೆ. ನಮಗೆ ಇವ್ರು ಯಾರ ಹತ್ರ ಮಾತಾಡ್ತಾರೆ ಗೊತ್ತಾಗಲ್ಲ. ಯಾಕಂದರೆ ಕಿವಿಗೆ ಹಾಕ್ಕೊಳ್ಳೋದು ಕಾಣದೇ ಇಲ್ಲ, ಅವ್ರು ಮಾತಾಡ್ತಿರ್ತಾರೆ. ಬಹಳ ಭಯಾನಕವಾದ ಅಂಗವೈಕಲ್ಯಕ್ಕೆ ಕಾರಣವಾಗುವ ಆಕಾಶ ತತ್ವವನ್ನು ಮುಚ್ಚೋದು. ಆಕಾಶ ತತ್ವವನ್ನು ತಾಮಸ ಸೃಷ್ಟಿಯ ಪ್ರಥಮ ಭಾಗವಾಗಿ ಹುಟ್ಟಿಸಿದನಂತೆ ಭಗವಂತ. ತನ್ನಿಂದ ತಾನೇ ಅದರ ಜೊತೆಗೆ ಶಬ್ದ ತನ್ಮಾತ್ರೆಯಾಗಿ ಬಂತು. ಆಕಾಶದ ನಂತರ ಭಗವಂತ ಸೃಷ್ಟಿಸಿದ್ದು ವಾಯು. ಆಕಾಶ ಉಂಟಾದ ತಕ್ಷಣ ಅಲ್ಲೊಂದು ಏನೋ ಚಲನೆ ಅಲ್ವಾ, ಅದು ವಾಯುವಾಯಿತು ಅಥವಾ ವಾಯುವಿನ ಸೃಷ್ಟಿ. ವಾಯು ಬಂತು ಅಂದಾಗ ಆಕಾಶದ ಶಬ್ದ ತನ್ಮಾತ್ರೆ ಹೇಗೂ ಇತ್ತು, ವಾಯುವಿನ ತನ್ಮಾತ್ರೆ ಸ್ಪರ್ಶ. ನಮಗೆ ಗಾಳಿಯಿಂದ ಎಲ್ಲ ಸ್ಪರ್ಶಾನುಭವ. ಇಲ್ಲೊಂದು ಗಾಳಿ ಇಲ್ಲಾಂದರೆ ಸ್ಪರ್ಶಾನುಭವ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ವಾಯುವಿನ ತತ್ವವಾದ ಅಥವಾ ತನ್ಮಾತ್ರೆಯಾದ ಆ ಸ್ಪರ್ಶ ಬಂದಾಗ ವೆರಿ ಇಂಟ್ರೆಸ್ಟಿಂಗ್ಲಿ ದೊಡ್ಡದು ಆಕಾಶದ ತತ್ವದ ಶಬ್ದ ಗುಣ ವಾಯುವಿಗೂ ಬಂತು. ಅದು ಇದರ ಜೊತೆಗೆ ಬಂತು. ಯಾಕೆ ಹೇಳಿ? ವಾಯುವಿಗೆ 2 ಗುಣಗಳಿವೆ. ಅದು ಶಬ್ದವು, ನಮಗೆ ಗಾಳಿ ಶಬ್ದ ಇದನ್ನು ಆಫ್ ಮಾಡಿದರೆ ಎಲ್ಲ ನಿಲ್ಲುತ್ತೆ ನೋಡಿ. ಹಾಗಾಗಿ ಗಾಳಿಗೊಂದು ಶಬ್ದ ಇದೆ ಮತ್ತು ಅದು ಸ್ಪರ್ಶಕ್ಕೆ ಅನುಭವ ಬರುತ್ತೆ, ತಂಪಾಗ್ತದೆ. ಸೊ ವಾಯುವಿಗೆ ಆಕಾಶದ ಶಬ್ದದ ಜೊತೆಗೆ ಸ್ಪರ್ಶ, ಹಾಗಾಗಿ ಅದು 2 ತಗೊಂಬಂತು. ಆ ವಾಯುವಿನ ನಂತರ ಬಂದದ್ದು ಅಗ್ನಿ. ವಾಯು ಕಣ್ಣಿಗೆ ಕಾಣಿಸಲ್ಲ, ಆಕಾಶ ಕಣ್ಣಿಗೆ ಕಾಣಿಸಲ್ಲ. ಸ್ಪೇಸ್ ಅಂತ ಹೇಳ್ತೀವಷ್ಟೇ, ಇದೆ ಅಂತ ಬೊಟ್ಟು ಮಾಡಿ ಎಲ್ಲಿ ತೋರ್ಸೋಕ್ಕಾಗತ್ತೆ? ವಾಯು ಇದೆ ಅಂತ ಗೊತ್ತಾಗುತ್ತೆ, ಕಣ್ಣಿಗೆ ಎಲ್ಲಿ ಕಾಣುತ್ತೆ? ಹಾಗಾಗಿ 3ನೆಯದ್ದು ಬಂತು ತೇಜಸ್ಸು. ಕಣ್ಣಿಗೆ ಕಾಣಿಸುವಂತೆ ಮಾಡುವ ತನ್ಮಾತ್ರೆಯ ಗುಣವನ್ನು ಹೊತ್ತು ಬಂದ ಅಗ್ನಿ. ಅಗ್ನಿಗೆ ಗುಣ ಏನು? ಅದರ ತನ್ಮಾತ್ರೆ ರೂಪ. ತೇಜಸ್ಸು ರೂಪ ಪ್ರಕಟವಾಯಿತು. ಅಗ್ನಿ ಅನ್ನುವ ಫಾರ್ಮು ಆಕಾಶ ಮತ್ತು ವಾಯುವಿನ ಹಾಗೆ ಕಾಣದೇ ಇರುವುದಲ್ಲ, ಅಗ್ನಿ ಕಾಣುವ ತತ್ವ. ಹಾಗಾಗಿ ತೇಜಸ್ಸು ಬಂತು, ಅದು ರೂಪ ಗುಣವನ್ನು ತಗೊಂಡು ಬಂತು. ತೇಜಸ್ಸಿನ ಜೊತೆಗೆ ಆಕಾಶದ ಶಬ್ದಗುಣ ಬೆಂಕಿಗುಂಟು, ವಾಯುವಿನ ಸ್ಪರ್ಶ ಗುಣ ಬೆಂಕಿಗುಂಟು. ಮುಟ್ಟಿದರೆ ಗೊತ್ತಾಗುತ್ತೆ ನಮಗೆ. ಆಮೇಲೆ ಅದಕ್ಕೆ
ಅದರ ಒಳಗೊಂದು ಸೌಂಡ್ ಇದೆ, ಬೆಂಕಿ ಇದೆ ಅಂದರೆ ಒಂದು ಸೌಂಡ್ ಗೊತ್ತಾಗುತ್ತೆ ನಮಗೆ. ಹಾಗಾಗಿ ಶಬ್ದ, ಸ್ಪರ್ಶ, ರೂಪದ ಜೊತೆಗೆ ಅಗ್ನಿ ಬಂತು. ಅದರ ನಂತರದ ಹಂತ ಜಲ ಬಂತು. ಜಲಕ್ಕೆ ರಸ ಅಥವಾ ರುಚಿ, ಅದರ ತನ್ಮಾತ್ರೆ, ಅದರದ್ದೇ ತನ್ಮಾತ್ರೆ ರಸ ರುಚಿಯಾದರೆ ಅದೂ ಕೂಡ ಜಲಕ್ಕೆ ಶಬ್ದ ಇದೆ. ಜಲ ಇದೆ ಅಂದ್ಕೊಳ್ಳೆ ಗೊತ್ತಾಗುತ್ತೆ, ಎಲ್ಲೋ ನೀರು ಹರಿಯುತ್ತಿದೆ ಅಥವಾ ನೀರಿನ ಆ ಒಂದು ಸಂಗತಿ ನಮಗೆ ಶಬ್ದದಿಂದಲೂ ತಿಳಿಯುತ್ತದೆ. ಅದಕ್ಕೆ ಸ್ಪರ್ಶ ಇದೆ, ನಾವು ಮುಟ್ಟಿ ಅನುಭವಿಸಬಹುದು. ಅದಕ್ಕೆ ತೇಜಸ್ಸಿನ ರೂಪಗುಣ ಇದೆ, ನಮಗೆ ಕಾಣ್ತದೆ. ಅಷ್ಟು ಮಾತ್ರ ಅಲ್ಲ, ಅದಕ್ಕೊಂದು ರುಚಿ ಇದೆ. ಅಗ್ನಿಗೆ ರುಚಿ ಇದೆಯಾ? ಮುಟ್ಕೊಂಡವನಿಗೆ ಗೊತ್ತು. ಹಾಗಾಗಿ ರುಚಿಯ ಗುಣ ಅದು ಜಲಕ್ಕಿದೆ. ಆ 4 ಗುಣಗಳ ಸಹಿತ ಜಲ ತನ್ನ 4 ತನ್ಮಾತ್ರೆಗಳ ಸಹಿತ ಅದರದ್ದೇ ಗುಣ ಯಾವುದು ಅಂದಾಗ ಅದು ರುಚಿ. ಆದರೆ ಉಳಿದದ್ದು ಬಂತು. ಪೃಥ್ವಿಗಾಗುವಾಗ ಗಂಧ ಅದರ ತನ್ಮಾತ್ರೆ. ನಮಗೆಲ್ಲರಿಗೂ ಗೊತ್ತು, ಮಳೆ ಬಂದ ಕೂಡಲೇ ಭೂಮಿಯ ಒಂದು ವಾಸನೆ, ಪರಿಮಳ. ನಾವು ಅಂತೇವೆ ಭೂಮಿಯ ಗಂಧ ಬಂತು ಅಂತ, ಅದು ಅದರ ತನ್ಮಾತ್ರೆ. ಆದರೆ ಭೂಮಿಯಲ್ಲಿ ಶಬ್ದ ಇದೆ, ಭೂಮಿ ಸ್ಪರ್ಶಕ್ಕೆ ಸಿಗತ್ತೆ, ಭೂಮಿಯನ್ನು ಕಾಣಬಹುದು, ರೂಪವಿದೆ. ಭೂಮಿಗೆ ರುಚಿ ಇದೆ, ಮಣ್ಣಿಗೊಂದು ರುಚಿ ಇದೆ. ಆ ರುಚಿಯೇ ನಮ್ಮ ಎಲ್ಲ ಹಣ್ಣು, ನಮ್ಮ ಎಲ್ಲ ತರಕಾರಿ ಎಲ್ಲದರಲ್ಲೂ ಇದೆ. ಹಾಗಾಗಿ ಈ 5 ಸೇರಿಕೊಂಡು ಭೂತತ್ವ. ಹೀಗಾಗಿ ಭಗವಂತ ತಾಮಸ ಸೃಷ್ಟಿಯ ಭಾಗವಾಗಿ ಪಂಚಭೂತಗಳು ಮತ್ತು ಪಂಚ ತನ್ಮಾತ್ರೆಗಳನ್ನು ಸೃಷ್ಟಿ ಮಾಡಿದ. ಅದರ ನಂತರದಲ್ಲಿ ಭಗವಂತ ಸೃಷ್ಟಿ ಮಾಡಿದ ಇನ್ನೊಂದು ಸಂಗತಿ, ಅದು ತೈಜಸ ಅನ್ನುವ ಭಾಗದಿಂದ. ತೈಜಸ ಸೃಷ್ಟಿಯೇ ನಾನು ಆಗಲೇ ಹೇಳಿದೆ, ಅದು ರಾಜಸಕ್ಕೆ ಸಂಬಂಧಪಟ್ಟದ್ದು. ಅಲ್ಲಿ ಅವನು ಸೃಷ್ಟಿ ಮಾಡಿದ್ದು ಇಂದ್ರಿಯಗಳನ್ನು, ಪಂಚ ಇಂದ್ರಿಯಗಳಾದ ಜ್ಞಾನಕ್ಕೆ ಸಂಬಂಧಪಟ್ಟವುಗಳು, ಪಂಚಕರ್ಮಕ್ಕೆ ಸಂಬಂಧಪಟ್ಟ ಇನ್ನೂ 5 ಇಂದ್ರಿಯಗಳು, ಅವು 2 ಸೇರಿ 10. ಹಾಗಾಗಿ ಪಂಚ ಜ್ಞಾನೇಂದ್ರಿಯಗಳು ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ. ನಿಮಗೆ ಗೊತ್ತಿದೆ, ಫಾರ್ಚುನೇಟ್ಲಿಯೋ ಅನ್ಫಾರ್ಚುನೇಟ್ಲಿಯೋ ಭಗವಂತ ಸೂಚಿಸ್ತಾನೆ ನೋಡಿ. 5 ಇಂದ್ರಿಯಗಳು ಕುತ್ತಿಗೆ ಮೇಲೆ, ಇಲ್ಲಿಲ್ಲ. ಚರ್ಮ ಒಂದಿದೆ, ಬಟ್ ಎಲ್ಲಕ್ಕೂ ಅನುಭವಕ್ಕೆ ಇದು ತೆಗೆದು ಬಿಟ್ಟರೆ ತಲೆಯಿಲ್ಲದ ಹೆಂಡತಿಗೆ ಕಾಲಿಲ್ಲದ ಗಂಡ ಬಂದು ಮದುವೆಯಾಯಿತು ಅಂತ ಅಕ್ಕ ಮಹಾದೇವಿ. ದಾಟಿ ಆಯಿತು ಅಂತ ಇಂದ್ರಿಯಗಳನ್ನು. ತಲೆಯಿಲ್ಲದ ಹೆಂಡತಿಗೆ ಕಾಲಿಲ್ಲದ ಗಂಡ ಬಂದು ಮದುವೆ ಆಯಿತು. ಇನ್ನು ನಡ್ಕೊಂಡು ಹೋಗೋದು ನಾನು, ಎಲ್ಲಿಗೆ ಹೋಗೋದು ಅಂತ ಹೇಳುವವನವನು, ತಲೆ ಅವನದ್ದು, ಕಾಲು ನನ್ನದೇ, ಎಲ್ಲ ಸೂಚಿಸ್ತಾಳೆ ಅಕ್ಕ ಮಹಾದೇವಿ. ಹಾಗೆ 5 ಇಂದ್ರಿಯಗಳು ಇಷ್ಟರಲ್ಲೇ ಇದೆ, ಇದರ ಕೆಳಗೆ ಏನೂ ಇಲ್ಲ. ಭಗವಂತನ ಸೃಷ್ಟಿಯ ಪಂಚೇಂದ್ರಿಯಗಳ ಸೃಷ್ಟಿಯಾಯಿತು ಅಂತ ಭಗವಂತನ ತೈಜಸವನ್ನು ಹೇಳ್ತಾ, ಮುಂದಿನ ಭಾಗ ಕರ್ಮೇಂದ್ರಿಯಗಳು. ಇದು ನಾವು ಯಾವುದನ್ನು ಈ ಜ್ಞಾನ ಗ್ರಹಿಸಲಿಕ್ಕೆ ಸಹಾಯ ಮಾಡ್ತಾವಲ್ಲ, ಅದಕ್ಕೆ ಜ್ಞಾನ ಇಂದ್ರಿಯಗಳು ಅಂತ ಇವುಗಳನ್ನು ಹೇಳಿದ್ವಿ. ನಮ್ಮ ಕರ್ಮವನ್ನು ಸಾಧ್ಯವಾಗಿಸುವ 5 ಇಂದ್ರಿಯಗಳಿವೆ. ಈಗ ಉದಾಹರಣೆಗೆ ಮಾತು ಒಂದು ಕರ್ಮ. ಹಾಗಾಗಿ ವಾಕ್, ಬಾಯಿ ಅಥವಾ ವಾಕ್ ಅನ್ನೋದು ಒಂದು ಕರ್ಮೇಂದ್ರಿಯ. ನಾನು ಹೇಳಿದ್ದನ್ನು ಮಾಡಬೇಕು. ಕೈ, ಪಾಣಿ, ಅದು ಒಂದು ಕರ್ಮೇಂದ್ರಿಯ. ನಾನು ಏನು ಯೋಚಿಸ್ತೇನೋ ಅಲ್ಲಿಗೆ ಹೋಗಬೇಕು ಇತ್ಯಾದಿ ನಡೆದು ಮಾಡಬೇಕಾದ ಕ್ರಿಯೆ, ಪಾದ, ಕಾಲುಗಳು, ಅದು ಒಂದು ಕರ್ಮೇಂದ್ರಿಯ. 3 ಆಯಿತು. ಇನ್ನು ನಮಗೆ ವಿಸರ್ಜನೆಗೆ ಒಂದು ಅಂಗ ಇದೆ, ಸೃಷ್ಟಿಗೊಂದು ಅಂಗ ಇದೆ. ಅವು 2 ಸೇರಿ ಅದನ್ನು ಉಪಸ್ಥ ಅಂತಾರೆ, ಪಾಯು ಉಪಸ್ಥ. ಸೊ ಇವೆರಡಲ್ಲಿ ಉಪಸ್ಥ ಮತ್ತು ಪಾಯು ಅಲ್ಲದೆ ಪಾಣಿ, ಪಾದ ಮತ್ತು ವಾಕ್, ಈ 5 ಸೇರಿ ಕರ್ಮೇಂದ್ರಿಯಗಳು. ಇದರ ಜೊತೆಗೆ ತೈಜಸದ ಭಾಗವಾಗಿ ಬುದ್ಧಿ ಮತ್ತು ಪ್ರಾಣಶಕ್ತಿ ಮತ್ತು ಬುದ್ಧಿ ಕೂಡ ತೈಜಸದ ಸೃಷ್ಟಿಯಲ್ಲಿ ಬಂತು. ವೈಕಾರಿಕ ಅನ್ನುವ ಸಾತ್ವಿಕ ಸೃಷ್ಟಿಯಲ್ಲಿ ಮನಸ್ಸು ಮತ್ತು 10 ಅಧಿಷ್ಠಾತೃ ದೇವತೆಗಳು, ಮನಸ್ಸಿಗೆ ಸಂಬಂಧಪಟ್ಟವರು. ಅದರಲ್ಲಿ ಅಗ್ನಿ, ವಾಯು, ವರುಣ, ಸೂರ್ಯ, ಮಿತ್ರ, ಪ್ರಜಾಪತಿ, 10 ಅಧಿದೇವತೆಗಳ ಜೊತೆಗೆ ಅವರು ನಮ್ಮನ್ನು ನಡೆಸ್ತಾರೆ ಅನ್ನುವ ಪಕ್ಕಾ ಕ್ಲಾರಿಟಿ. ಸೊ ಅಗ್ನಿ, ವಾಯು, ವರುಣ, ಸೂರ್ಯನ ಜೊತೆಗೆ ಮಿತ್ರ, ಪ್ರಜಾಪತಿ, ಜೊತೆಗೆ ಇಂದ್ರ, ಉಪೇಂದ್ರರನ್ನು ಸೇರಿಸಿ ಅಶ್ವಿನಿ ದೇವತೆಗಳು, 10 ಜನ ಅಧಿಷ್ಠಾತೃ ದೇವತೆಗಳನ್ನು ಈ ಮನಸ್ಸನ್ನು ಒಟ್ಟು ಹೇಗೆ ಸಂಯಮದಲ್ಲಿಡಬೇಕು ಅದಕ್ಕೆ, ಅಥವಾ ಈ ಇಂದ್ರಿಯಗಳನ್ನು ಹೇಗೆ ಸಂಯಮದಲ್ಲಿಡಬೇಕು ಅದಕ್ಕೆಲ್ಲಕ್ಕೂ ಸಹಾಯ ಮಾಡುವವರನ್ನು ಭಗವಂತ ಸೃಷ್ಟಿಸಿದ. ಹೀಗೆ ಮಹತ್ತತ್ವ ಮೊದಲನೆಯ ಸೃಷ್ಟಿ, ಅಹಂಕಾರ 2ನೆಯ ಸೃಷ್ಟಿ, ಅದರ ನಂತರ 3 ಸೃಷ್ಟಿಗಳು, ತಾಮಸ ಅಥವಾ ತೈಜಸ ಮತ್ತು ವೈಕಾರಿಕ. ಈ 5 ಸೃಷ್ಟಿಗಳನ್ನು ಹೇಳಿ
ನಂತರ ಈ ವೈಕಾರಿಕ ಸೃಷ್ಟಿಯ ನಂತರ ಹೇಳುವ ಭಾಗವನ್ನು ನಾನು ಸ್ವಲ್ಪ ಡಿವೇಟ್ ಮಾಡ್ತೇನೆ. ಸೃಷ್ಟಿ ಮಾಡಿದ್ದು ಯಾರು? ಭಗವಂತ ಸ್ವತಃ ಮಾಡಿದನ. ಅವನು ಹೀಗೆ ಮಾಡುವಾಗ ಮಹತ್ತತ್ವ ಸೃಷ್ಟಿ ಮಾಡಿದ, ಎಲ್ಲ ಸರಿ. ಇನ್ನು ಮುಂದೆ ಸೃಷ್ಟಿಕ್ರಿಯೆ ಮುಂದುವರಿಬೇಕಲ್ಲ, ತಾನೇ ಮಾಡಬಾರ್ದಲ್ಲ, ಯಾರು ಮಾಡಬೇಕು? ಭಗವಂತನಿಗೆ ತಾನು ಈಗ ಸೃಷ್ಟಿಕ್ರಿಯೆಯನ್ನು ಮುಂದುವರಿಸಬೇಕು ಅನ್ನುವ ಫಲಾಪೇಕ್ಷೆ ಆಯಿತಲ್ಲ. ತನ್ನ ಪ್ರಜೆಗಳನ್ನು ಕಾಣಬೇಕು, ತನ್ನ ಮುಂದುವರಿದ ಸಂತತಿ ಕಾಣಬೇಕು ಅಂತ ಆ ಸಂತತಿಯ ಅಪೇಕ್ಷೆ ಬಂದಾಗ ಆ ನಾರಾಯಣ ತಾನು ಸುಪ್ರೀಂ ಎನರ್ಜಿಯಾಗಿ ನೀರಿನಲ್ಲಿ ಒಬ್ಬನೇ ಮಲಗಿದ್ದಾಗ ಅವನ ನಾಭಿಯಿಂದ ಪದ್ಮವೊಂದು ಮೂಡಿತಂತೆ. ಆ ನಾಭಿಯಿಂದ ಬಂದ ಕಮಲ, ಅದರಲ್ಲಿ ಭಗವಂತ ತನ್ನ ಸೃಷ್ಟಿಯನ್ನು ಮುಂದುವರಿಸಲಿ ಅಂತ ಬ್ರಹ್ಮನನ್ನು ಸೃಷ್ಟಿ ಮಾಡಿದ. ಈ ಬ್ರಹ್ಮ ತನ್ನ ಪದ್ಮದಲ್ಲಿ ಕೂತು ಪದ್ಮಾಸೀನನಾಗಿ ಇದ್ದಾನೆ. ಅವನು ಅದಕ್ಕೆ ಪದ್ಮಾಸೀನ ಅಂತ ಬಂತು, ಪದ್ಮದಲ್ಲಿ ಕೂತಿದ್ದ ಅವನು. ಕೂತವನಿಗೆ ತಾನು ಎಲ್ಲಿಂದ ಬಂದೆ, ಯಾಕೆ ಬಂದೆ, ನನ್ನ ಕೆಲಸ ಏನು, ನಾನು ಇಲ್ಲಿ ಯಾಕೆ ಇದ್ದೇನೆ, ಏನೂ ಗೊತ್ತಾಗಲಿಲ್ಲ. ಕಣ್ಣು ತೆರೆದು ನೋಡಿದರೆ ಗಾಢ ಅಂಧಕಾರ. ಜಗತ್ತಿನ ಕಣ್ಣು ಎಷ್ಟು ದೂರ ಸಾಧ್ಯ ಉಂಟೋ ಅಷ್ಟು ಹಾಯಿಸಿದಲ್ಲೆಲ್ಲ ನೀರೋ ನೀರು. ಬಿಟ್ಟರೆ ತಾನು ಕುಳಿತ ಪದ್ಮ, ಇನ್ನು ಏನೂ ಕಾಣಿಸುವುದಿಲ್ಲ ಆ ಬ್ರಹ್ಮನಿಗೆ. ಆಗ ಅವನಿಗೆ ಏನೋ ಕೇಳಿತಂತೆ. ತಪ ತಪ ತಪ, ನೀರು ಹೊಡೆದ ಸಪ್ಪಳವೋ ಭಗವಂತನ ಆದೇಶವೋ? ಆ ತಪ 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 ಅನ್ನುವ ಶಬ್ದವನ್ನು ಅನುಸರಿಸಿ ಇದು ಏನು ಅಂತ ತಾನು ಧ್ಯಾನಸ್ಥನಾದನಂತೆ. ಕಣ್ಮುಚ್ಚಿ ಕುಳಿತ ಆ ಬ್ರಹ್ಮನಿಗೆ ಈ ಧ್ಯಾನಸ್ಥ ಅವಸ್ಥೆಯಲ್ಲಿದ್ದ ಪ್ರಶ್ನೆ ಯಾವುದು? ನಾನು ಯಾರು, ಎಲ್ಲಿಂದ ಬಂದಿದ್ದೇನೆ, ಈ ಹೂವಿನಲ್ಲಿ ನಾನು ಯಾಕೆ ಕೂತಿದ್ದೇನೆ, ಇದು ಏನು, ಎಲ್ಲ ಪ್ರಶ್ನೆ ಇತ್ತಲ್ಲ. ಅದೇ ಧ್ಯಾನವಾಗಿ ಒಳಕ್ಕೆ ಇಳಿದ. ಮೂಲಕ್ಕೆ ಹೋಗಿ ಹೋಗಿ ಅವನು ತನ್ನ ಮೂಲ ದಾಟಿ ಪದ್ಮಕ್ಕೆ ಬಂದು, ಪದ್ಮದ ಮೂಲದ ನಾಳದ ಮೂಲ ದಾಟಿ ಅದರ ಬೇರಿನವರೆಗೆ ಹೋಗಿ ಎಷ್ಟೋ ಸಹಸ್ರ ವರ್ಷಗಳ ಕಾಲ ಇದು ಎಲ್ಲಿ, ಏನು, ಏನಿದರ ಮೂಲ, ಎಲ್ಲಿಂದ ಬಂತು ಅಂತ ಹುಡುಕಿ ಹುಡುಕಿ ಅವನಿಗೆ ಏನೂ ಗೊತ್ತಾಗದೆ ಮತ್ತೆ ಮರಳಿ ಬಂದು ಪದ್ಮಾಸನದ ಮೇಲೆ ಕೂತಾಗ ಅದೇ ಗಾಢಾಂಧಕಾರ, ಅದೇ ಜಲದಾರ್ಭಟ, ಮತ್ತೇನೂ ಇಲ್ಲದ ಆ ಸ್ಥಿತಿಯಲ್ಲಿ ಬ್ರಹ್ಮ ತನ್ನ ಕಣ್ಮುಚ್ಚಿದ ಅವಸ್ಥೆಯಲ್ಲಿದ್ದಾಗ ಇದ್ದಕ್ಕಿದ್ದ ಹಾಗೆ ಅಂತಃಕರಣದ ಒಳಗೆ, ಅಂದರೆ ಅವನ ಒಳಗೆಯೇ ಇದ್ದಕ್ಕಿದ್ದ ಹಾಗೆ ಭಗವಂತ ಸಂಪೂರ್ಣ ತನ್ನನ್ನು ಕಾಣಿಸಿಕೊಂಡು, ತಾನು ಯಾರು, ತಾನು ಯಾಕೆ ತನ್ನ ಈ ಒಂದು ಅವಸ್ಥೆಯಲ್ಲಿ ನಿನ್ನನ್ನು ಸೃಷ್ಟಿ ಮಾಡಿದ್ದೇನೆ ಮತ್ತು ನಿನ್ನ ಕೆಲಸಗಳೇನು ಎನ್ನುವುದನ್ನೆಲ್ಲ ಅರಿವು ಮಾಡಿಸುವ ಹಾಗೆ ಅವನ ಕಣ್ಣು ತೆರೆಯಿಸಿದನಂತೆ. ನಾನೇ ಹುಟ್ಟಿಸಿದ್ದು ನಿನ್ನನ್ನು, ನನಗೆ ಇಂತಿಂಥ ಕೆಲಸಗಳಿವೆ ಅನ್ನುವುದೆಲ್ಲ ಆದೇಶಿತವಾದ ಹಾಗೆ ಬ್ರಹ್ಮ ಕಣ್ಣು ತೆರೆದ. ಆಗ ಭಗವಂತ ಒಂದು ಮಾತು ಹೇಳ್ತಾನೆ, ನಾನು ಯಾಕೆ ನಿನಗೆ ನಿನ್ನೊಳಗೆ ಕಾಣಿಸಿಕೊಂಡು ನಿನಗೆಲ್ಲವನ್ನೂ ಹೇಳುತ್ತಿದ್ದೇನೆ ಎಂದರೆ ನನಗೆ ನಿನ್ನ ಆ ಭಕ್ತಿ ಪ್ರಿಯವಾಯಿತು. ಎಂಥ ಭಕ್ತಿ! ಮೂಲವೆಲ್ಲಿ, ನಾನು ಎಲ್ಲಿಂದ ಬಂದೆ ಎಂದು ಶೋಧಿಸಲಿಕ್ಕೆ ಎಷ್ಟೋ ವರ್ಷಗಳ ಕಾಲ ನೀನು ನಿನ್ನೊಳಕ್ಕೆ ಇಳಿದು ನನ್ನೊಳಕ್ಕೆ ಇಳಿದು ಕಮಲನಾಭನ ನಾಳಕ್ಕೆ ಬಂದು ಅಲ್ಲೆಲ್ಲ ನನ್ನನ್ನು ಹುಡುಕಾಡಿದೆಯಲ್ಲ. ನಿನ್ನ ಈ ಹುಡುಕಾಟಕ್ಕೆ ನಾನು ನಿನಗೆ ತೋರಬೇಕು ನನ್ನನ್ನು ಎಂದು ಮನಸ್ಸು ಮಾಡಿ ಬಂದೆ. ಸ್ವಲ್ಪ ಯೋಚನೆ ಮಾಡಿ, ನಾವು ಕೂಡ ನಮ್ಮ ಮೂಲ ಯಾವುದು ಅಂತ ಶೋಧಿಸಿದರೆ ಅವನು ಕಾಣಿಸ್ತೇನೆ ಅಂತ ಭರವಸೆ. ಸ್ಥೂಲದಲ್ಲಿದ್ದದ್ದು ಸೂಕ್ಷ್ಮದಲ್ಲಿದೆ. ಭಗವಂತ ಹೇಳ್ತಾನೆ, ನಾನು ಯಾರು ಅಂತ ಪ್ರಶ್ನಿಸಿಕೊಂಡು ಮೂಲ ಶೋಧಿಸುವವನು ಮೂಲದ ಬೇರಿನ ಆಳಕ್ಕೆ ಬಂದರೆ ನನಗೆ ಅವನ ಮೇಲೆ ಕರುಣೆ, ನಾನು ಅವನಿಗೆ ನನ್ನನ್ನು ತೋರಿಸ್ತೇನೆ. ಹಾಗೆ ಬ್ರಹ್ಮನಿಂದ ಆರಂಭವಾದ ಈ ಭಗವತ್ ಕಾರುಣ್ಯ ಅದು ಜಗದ ಸಕಲ ಬ್ರಹ್ಮರಾದ ನಮಗೂ ಇದೆ ಅಂತ ಸೂಚನೆ. ಹಾಗೆ ಬ್ರಹ್ಮನಿಗೆ ಅನುಗ್ರಹ ಆದ ಮೇಲೆ ಅವನು ಸೂಚಿಸಿದಂತೆ ಭಗವಂತನ ಆದೇಶಕ್ಕೆ ಅನುಗುಣವಾಗಿ ಪ್ರಾರಂಭ ಮಾಡಿದಾಗ ಮಹತ್ತತ್ವ, ಅದರ ನಂತರವೇ ಅದು 3 ವಿಭಾಗವಾಯಿತು ಅಹಂಕಾರದ ಜೊತೆಗೆ. ಆ ಅಹಂಕಾರ ಎರಡನೆಯ ಸೃಷ್ಟಿ, 3 ವಿಭಾಗಗಳು ನಾನು ಈಗಾಗಲೇ ಹೇಳಿದವು, 5 ಸೃಷ್ಟಿ ಭಾಗಗಳು.
ಇಷ್ಟು ಸೃಷ್ಟಿಯಾದ ಮೇಲೆ ಭಗವಂತ 6ನೆಯ ಸೃಷ್ಟಿ ಮಾಡಿದನಂತೆ, ಅದು ಅವಿದ್ಯೆ. ಇಷ್ಟೆಲ್ಲ ಮಾಡಿ ಭಗವಂತ ಸೃಷ್ಟಿ ಮಾಡಿದ್ದು ಜ್ಞಾನವನ್ನೋ ವಿದ್ಯೆಯನ್ನೋ ಅಲ್ಲ, ಅವಿದ್ಯೆಯನ್ನು. ಎಂಥ ಅವಿದ್ಯೆ ಅಂದರೆ ತಾಮಿಸ್ರ, ಅಂಧತಾಮಿಸ್ರ, ತಮಸ್ಸು, ಮಹಾಮೋಹ, ಮೋಹ. ಈ 5 ಅನ್ವಾಂಟೆಡ್ ಅಂತ ನಾವು ಯಾವುದನ್ನು ಭಾವಿಸ್ತೇವೆ. ಸೃಷ್ಟಿಕ್ರಿಯೆಯ ಆರಂಭಕ್ಕೆ ಭಗವಂತ ಕೊಟ್ಟದ್ದು ಕತ್ತಲನ್ನು. ಬ್ರಹ್ಮ ಈ 5 ಸೃಷ್ಟಿ ಮಾಡಿ ಅವನಿಗೆ ಯಾಕೋ ಸಮಾಧಾನ ಆಗಲಿಲ್ಲ ಅಂತಾರೆ. ನಾನು ಹೋಗಿ ಹೋಗಿ ಇಷ್ಟನ್ನೇ ಸೃಷ್ಟಿಸಿದ್ನಲ್ಲ, ಒಳಿತು ಸೃಷ್ಟಿಸಬೇಕು ಅನ್ನೋ ಯೋಚನೆ ಬಂದಾಗ ಅವನಿಂದ ಹುಟ್ಟಿದವರೇ ಸನಕ, ಸನಂದನ, ಸನಾತನ ಮತ್ತು ಸನತ್ ಕುಮಾರ ಅನ್ನುವ 4 ಜನ ಕುಮಾರರು. ಬ್ರಹ್ಮನ ಪ್ರಥಮ ಸೃಷ್ಟಿ ಈ 4 ಬಾಲಕರು. ಬ್ರಹ್ಮ ಹೇಳಿದನಂತೆ, ನಾನು ನಿಮ್ಮನ್ನು ಸೃಷ್ಟಿಸಿದ್ದೇನೆ ಭಗವಂತನ ಆದೇಶಕ್ಕನುಗುಣವಾಗಿ, ನೀವು ಇನ್ನು ಮುಂದಿನ ಸೃಷ್ಟಿಯನ್ನು ಆರಂಭಿಸಿ. ನೀವೊಂದು ಗಮನದಲ್ಲಿ ಇಡಬೇಕು, ನಾನು ಹೇಳುವಾಗ ಕೃತತ್ರೇತದವರೆಗೆ, ಈವನ್ ದ್ವಾಪರದಲ್ಲೂ ಅಂತ ಕಾಣಿಸುತ್ತೆ, ಸೃಷ್ಟಿ ಮಾಡಲಿಕ್ಕೆ ಇನ್ನೊಂದು ಪಾರ್ಟಿ ಬೇಡ, ಎದುರು ಪಾರ್ಟಿ ಬೇಡ. ವೆರಿ ಇಂಟ್ರೆಸ್ಟಿಂಗ್ ಇದೆಲ್ಲ. ನನಗೆ ಬಹಳ ವಿಶೇಷ ಇವೆಲ್ಲ ಭ್ರಮೆ, ಸಾಧ್ಯ ಇಲ್ಲ ಅಂತ ಹೇಳೋರನ್ನು ನನಗೇನು ಬೇಜಾರಿಲ್ಲ, ಅದು ಅವರವರ ಯೋಚನೆ. ಒಂದು ಹಂತದಲ್ಲಿ ಶಂಕರಾಚಾರ್ಯರ ಮಾತನ್ನು ನನ್ನ ಗುರುಗಳು ನನಗೆ ಹೇಳ್ತಿದ್ರು. ಯೋಗದ ಆರಂಭ ಸ್ಥಿತಿಯಲ್ಲಿ ಒಬ್ಬ ನಡೆಯುವಾಗ ಅವನಿಗೆ ಮಗುವೊಂದನ್ನು ಸೃಷ್ಟಿಸಬೇಕಾದರೆ ಒಬ್ಬ ಹೆಣ್ಣು ಬೇಕು. ಯೋಗದ ತುತ್ತ ತುದಿಯನ್ನು ತಲುಪಿದ ಯೋಗಿಗೆ ಸೃಷ್ಟಿ ಮಾಡಬೇಕು ಎನಿಸಿದರೆ ಇನ್ನೊಬ್ಬ ಹೆಣ್ಣಿನ ಅವಶ್ಯಕತೆ ಇಲ್ಲ. ಇದು ಶಂಕರಾಚಾರ್ಯರ ಮಾತು ಅಂತ ನನ್ನ ಗುರುಗಳು ನನಗೆ ಹೇಳ್ತಿದ್ರು. ಸೃಷ್ಟಿ ಮಾಡಬೇಕು ಅನ್ನೋ ಸಂಕಲ್ಪ ಮಾಡಿದರೆ ಸೃಷ್ಟಿಸುವಂತಹ ಕಥೆಗಳು ಇದು. ಈಗ ಬ್ರಹ್ಮ ಮಾಡಿದ್ದು, ಸನಕಾದಿಗಳನ್ನು ಸೃಷ್ಟಿಸಿದ್ದು ಸಂಕಲ್ಪದಿಂದ ಸೃಷ್ಟಿ ಸಾಧ್ಯವಿತ್ತು. ಮನುಷ್ಯನ ಕೆಪಾಸಿಟಿ ಕಾಲದಿಂದ ಕಾಲಕ್ಕೆ ಕುಸಿದಿದೆ. ಆ ಸ್ಥಿತಿಯಲ್ಲಿದ್ದವರು ನಾವು ಎಲ್ಲೆಲ್ಲೋ ಬಂದಿದ್ದೇವೆ. ಈಗ ಪ್ರಯತ್ನ ಪಟ್ಟರೂ ಸೃಷ್ಟಿಸ್ಲಿಕ್ಕಾಗಲ್ಲ, ಅದನ್ನು ಬೇರೆ ಕಾಲಘಟ್ಟಕ್ಕೆ ಬಂದಿದ್ದೇವೆ. ಹಾಗೆಲ್ಲ ಇದೆ. ಅಂಥ ಸೃಷ್ಟಿಯನ್ನು ಮಾಡಿದವ ಭಗವಂತ. ಸನಕ ಸನಂದನಾದಿಗಳಿಗೆ ನೀವು ಸೃಷ್ಟಿಸಿ ಅಂದಾಗ ಅವರಿಲ್ಲ ನಾವು ಬ್ರಹ್ಮಚಾರಿಗಳಾಗಿ ನಿವೃತ್ತಿ ಮಾರ್ಗಕ್ಕೆ ಹೋಗೋರು ಅಂತ ಹೋಗಿಬಿಟ್ರಂತೆ. ಅವರು ಸೃಷ್ಟಿ ಕ್ರಿಯೆಗೆ ತೊಡಗಲಿಲ್ಲ. ನೋಡಿ, ದ್ವಾಪರದಲ್ಲೂ ಇದೆ ಅನ್ನೋದಕ್ಕೆ ಕೃಪಾಕೃಪಿಯ ಹುಟ್ಟು, ಶರಸ್ತಂಭಕ್ಕೆ ಉದುರಿದ ವೀರ್ಯದಿಂದ ಹುಟ್ಟಿದರು ಅಂತ. ವೀರ್ಯ ಹುಟ್ಟಿದಲ್ಲಿ ಕ್ರಿಯೇಷನ್ ಆಗ್ತಿತ್ತು ಅನ್ನೋ ಒಂದು ಉದಾಹರಣೆ. ಇಂಥ ಅನೇಕ ಉದಾಹರಣೆಗಳು ಮಹಾಭಾರತದಲ್ಲಿ ಬರ್ತವೆ ದ್ವಾಪರ ಕಾಲದಲ್ಲಿ. ಅಂದರೆ ಹಾಗೆ ಹೇಳಿ ಮುಂದೆ ಹಾಗಾದರೆ ಭಗವಂತ ಯೋಚನೆ ಮಾಡಿದನಂತೆ, ಬ್ರಹ್ಮ ಏನು ಮಾಡೋದು, ಇವರು ಹುಟ್ಟಿಸೋದಿಲ್ಲ ಅಂತ ಹೋಗ್ಬಿಟ್ರು. ನನಗೆ ಭಗವಂತ ಹೇಳಿದ್ದಾನೆ ಪ್ರಜಾಸಂತತಿ ಬೆಳೀಬೇಕು ಅಂತ, ನಾನು ಸುಮ್ಮನೆ ಕೂತ್ರೆ ಹೇಗಾಗುತ್ತೆ. ಅವನಿಗೆ ಕೋಪ ಬಂತಂತೆ. ಎಷ್ಟು ಕೋಪ ಬಂತು ಅಂದರೆ ಹುಬ್ಬುಗಂಟಾಗಿ ಅದರಿಂದ ನೀಲ ಮತ್ತು ಕೆಂಪು ವರ್ಣದ ಅವನ ಕೋಪಾಗ್ನಿ ಹೊರಗೆ ಬಂತು. ಹಾಗೆ ಹುಟ್ಟಿದವ ರುದ್ರ. ರುದ್ರನ ಜನನವಾಯಿತು. ಅವನು ಬರುವಾಗಲೇ ಇವನ ಕೋಪಕ್ಕೆ ಹುಟ್ಟಿದ್ದರಿಂದ ಅಳ್ತಾ ಬಂದ, ಆದ್ದರಿಂದ ರುದ್ರ ಅಂತ, ರೋದತಿ ಅಂತ. ಆ ರೋದನಾತ್ ಹುಟ್ಟಿದವನಾದ್ದರಿಂದ ಅವನು ರುದ್ರ ಅಂತ. ಇನ್ನು ಕೆಲವರು ಅದಕ್ಕೆ ಯಾರ ರೋದನ ಇದೆ ಅದನ್ನು ಅವನು ಕರಗಿಸುವವರಿಗೆ, ಕರಗುವವರಿಗೆ ತಾನು ಒಲಿತಾನಲ್ಲ, ರೋದನಾತ್ ದ್ರವತಿ, ಅವರಿಗೆ ತಾನು ಒಲಿತಾನಲ್ಲ, ಆದ್ದರಿಂದ ರುದ್ರ ಅಂತ. ಹೀಗೆ ಹೇಳಿ ಈ ರುದ್ರ ಹುಟ್ಟಿದರೆ ರುದ್ರನಿಗೆ ಹೇಳಿದನಂತೆ ಸಂತಾನ ಮುಂದುವರಿಸುವಂತ. ಅವನು ಬಹಳ ರುದ್ರರನ್ನು, ಅಸಂಖ್ಯಾತ ರುದ್ರರನ್ನು ಸೃಷ್ಟಿಸಿದನಂತೆ. ಅದನ್ನೇ ಏಕಾದಶ ರುದ್ರರು ಅಂತ. ಈ ಅಸಂಖ್ಯಾತ ರುದ್ರರು ಏನು ಮಾಡಿದರು, ಈಗಾಗಲೇ ಏನು ಸೃಷ್ಟಿ ಮಾಡಿದ್ದ ಭಗವಂತ ಅದನ್ನು ನುಂಗಕ್ಕೆ ಶುರು ಮಾಡಿದ್ರಂತೆ. ಭಗವಂತನಿಗೆ ಅನ್ನಿಸ್ತು, ಇಲ್ಲ ಇವನ ಕೈಯಲ್ಲಾಗಲ್ಲ, ಇವನನ್ನು ಎಲ್ಲಾರು ಹೋಗಪ್ಪ ತಪಸ್ಸಿ ಕೂತ್ಕೊ, ನಾನು ಆಮೇಲೆ ಕರಿತೀನಿ, ನೀನು ಸೃಷ್ಟಿಕ್ರಿಯೆ ಮುಂದುವರಿಸುವವನಲ್ಲ ಅಂತ ಗೊತ್ತಾಯಿತು. ರುದ್ರನನ್ನು ಕಳುಹಿಸಲಾಯಿತು. ಆನಂತರ ಹುಟ್ಟಿದವರು 10 ಜನ ಋಷಿಗಳು. ಮರೀಚಿ, ಅತ್ರಿ, ಅಂಗಿರಸ, ಭೃಗು, ಪುಲಸ್ತ್ಯ, ಪುಲಹ, ಕ್ರತು ಮತ್ತು ವಸಿಷ್ಠ. ಅವರ ಜೊತೆಗೆ ಕೆಲವರು ಅಥರ್ವ ಅಂತಾರೆ, ಕೆಲವರು ನಾರದ ಅಂತಾರೆ. ಹೀಗೆ 10 ಜನ ಋಷಿಗಳನ್ನು ಸೃಷ್ಟಿಸಿದ ಭಗವಂತ. ಈ 10 ಜನ ಋಷಿಗಳಿಂದಲೇ ನಮ್ಮ ಎಲ್ಲರ ಬೆಳವಣಿಗೆ, ನಾವೆಲ್ಲರೂ ಹುಟ್ಟಿದ್ದು. ಆ 10 ಜನ ಋಷಿಗಳಾದ ಮೇಲೆ ಭಗವಂತನ ಒಳಗೆ ಒಂದು ಹಸಿವು ಹುಟ್ಟಿತು. ಅದು ಹೆಣ್ಣಾಗಿ ಪ್ರಕಟವಾಯಿತು. ಅವಳೇ ಸರಸ್ವತಿ. ಆ ಸರಸ್ವತಿಯನ್ನು ಕಂಡು ಬ್ರಹ್ಮ ಏನಾದ,
ನಾಳೆ ದಿನ ನೋಡೋಣ. ನಮಸ್ಕಾರ.